ರಂಗಭೂಮಿಗೆ ಮತ್ತು ಚಲನಚಿತ್ರಕ್ಕೆ ಅನೇಕ ದಿಗ್ಗಜರನ್ನ ನಮ್ಮ ತುಮಕೂರು ಜಿಲ್ಲೆ ನೀಡಿದೆ. ಅಂತಹ ದಿಗ್ಗಜರಲ್ಲಿ ನಮ್ಮ ನಟಿ ಮಂಜುಳಾ ಸಹ ಒಬ್ರು. ಈ ಒಂದು ಮಂಜುಳಾ ಬಗ್ಗೆ ನಮ್ಮ ರಾಣಿ ಚಂದ್ರಶೇಖರ್ ಅವರಿಗೆ ಯಾಕೆ ಪುಸ್ತಕ ಬರೀಬೇಕು ಅಂತ ಅದೊಂದು ಮನಸ್ಸಿನಲ್ಲಿ ಬಂತೋ ಗೊತ್ತಾಗ್ಲಿಲ್ಲ. ಯಾಕೆಂತಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ 2020-21 ಆ ಸಂದರ್ಭದಲ್ಲಿ, ಆ ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಅವ್ರ ಮನೆಗೆ ಒಂದು ಕೂಗಳತೆ ದೂರದಲ್ಲಿ ಮಂಜುಳಾ ಅವರ ಸಮಾಧಿ ಇದೆ, ಅವರ ಹೊಲ ಮನೆ ತೋಟ ಎಲ್ಲ ಇದೆ. ಬಹುಶಃ ಪದೇ ಪದೇ ಓಡಾಡ್ತಾ ಇರ್ಬೇಕಾದ್ರೆ ಮಂಜುಳಾ ನಮ್ಮ ರಾಣಿ ಚಂದ್ರಶೇಖರ್ ಅವರ ಮನದಾಳಕ್ಕೆ ಇಳಿದಿರಬಹುದು ಅನ್ಸುತ್ತೆ. ಹಾಗಾಗಿ ಒಂದು ಪರಿಚಯಾತ್ಮಕವಾದಂತಹ ಪುಸ್ತಕ ಇವತ್ತು ರಾಣಿ ಚಂದ್ರಶೇಖರಿಂದ ಬರೆಯಲ್ಪಟ್ಟಿದೆ. ಎರಡನೇ ಕೃತಿ ನಮ್ಮ ಮಂಜುಳಾ ಅವರನ್ನ ಕುರಿತಂತಹದ್ದು. ಒಂದ್ ಕಡೆ ಎಲ್ಲೋ ಕುಳಿತು ಈ ಪುಸ್ತಕಕ್ಕೆ ಏನ್ ಹೆಸರನ್ನ ಇಡಬೇಕು ಅನ್ನುವಂತಹ ಚರ್ಚೆ ನಾವಿಬ್ಬರೇ ಮಾಡಿದ್ವಿ. ಅವ್ರ ಬಾಯಿಂದನೇ ಬಂದಂತಹ ಮಾತು ಬೆಳ್ಳಿ ತೆರೆಯ ಮೌನ ಗೀತೆ. ಮಂಜುಳಾ ಬಗ್ಗೆ, ಅವರ ಕೊನೆಯ ದಿನಗಳ ಬಗ್ಗೆ, ಅವ್ರ ಬದುಕಿದ ಬಹಳ ಕಡಿಮೆ ಅವಧಿ, ಬಹಳ ಬೇಗನೆ ಅವರು ನಮ್ಮನ್ನ ಅಗಲಿದ್ರು. ಆದ್ರೆ ಆ ಕಡಿಮೆ ಅವಧಿಯ ಕೊನೆಯ ದಿನಗಳಲ್ಲಿ ಆ ಮಂಜುಳಾ ಬಗ್ಗೆ ಏನೆಲ್ಲ ಗಾಸಿಪ್ಗಳು ಅಥವಾ ಊಹಾಪೋಹಗಳು ಇವೆ. ಆದ್ರೂ ಸಹ ಅವೆಲ್ಲವನ್ನ ಊಹಾಪೋಹಗಳಿಗೆ ತೆರೆ ಎಳೆದು ನೈಜವಾದಂತಹ ರೀತಿಯಲ್ಲಿ ಮಂಜುಳಾ ಅವರ ಬದುಕು ಏನಿತ್ತು ಅನ್ನೋದನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಬೆಳ್ಳಿ ತೆರೆಯ ಮೌನ ಗೀತೆ ಮಂಜುಳಾ ಅನ್ನುವಂತಹ ಕೃತಿ. ಬಹುಶಃ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯವರೇನನ್ನು ಪಬ್ಲಿಷ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಮಾಡಿದರೆ ಅವರು ಮಾಡಬೇಕು. ಅವ್ರು ಮಾಡಿಲ್ಲ ಅಂತಂದ್ರೆ ಇದೇ ಮೊಟ್ಟ ಮೊದಲ ಕೃತಿ ನಟಿ ಮಂಜುಳಾ ಅವರನ್ನ ಕುರಿತಂತಹದ್ದು. ಅಂದ್ರೆ ನಟಿ ಮಂಜುಳಾ ಅವರನ್ನ ಕುರಿತು ಮೊಟ್ಟ ಮೊದಲ ಕೃತಿಯನ್ನ ರಚನೆ ಮಾಡಿದಂತಹ ಕೀರ್ತಿ ರಾಣಿ ಚಂದ್ರಶೇಖರ್ ಅವರಿಗೆ ಸಲ್ಲುತ್ತೆ. ತುಂಬಾ ಹೆಸರು ಮಾಡಿದಂತಹ ಒಬ್ಬ ಕಲಾವಿದೆಯ ಬಗ್ಗೆ ಪುಸ್ತಕವನ್ನ ಬರೆದಂತಹ ರಾಣಿ ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ ನಾವು ಲೇಖಕಿಯರಾಗಿ. ಮತ್ತೆ ನಮ್ಮ ಎಲ್ಲ ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಜನರ ಪರವಾಗಿ ಅವರಿಗೆ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಈಗ ಎಷ್ಟೋ ಜನ ಮರ್ತು ಹೋಗ್ತಿದ್ದಾರೆ, ಎಷ್ಟೋ ಜನದ್ದು ಬಂದಿದೆ ಪುಸ್ತಕಗಳು, ಆದರೆ ಅವು ಮರುಮುದ್ರಣ ಆಗದೆ ಎಲ್ಲರ ಕೈಗೂ ಸಿಗದೆ ಎಷ್ಟೋ ಗೊತ್ತೇ ಆಗ್ತಾ ಇಲ್ಲ. ಯಾರ್ಯಾರು ಪದೇ ಪದೇ ಉಚ್ಚಾರಣೆ ಮಾಡ್ತಾ ಇರ್ತೀವಿ ಅವ್ರು ಮಾತ್ರ ಎಲ್ಲರ ಮನಸ್ಸಲ್ಲಿ ನೆನಪಿರ್ತಾರೆ. ಯಾರ್ಯಾರನ್ನ ನೆನಪಿಸ್ಕೊಳ್ಳಲ್ವೋ ಅವರೆಲ್ಲ ಮರೆಯಾಗಿ ಹೋಗ್ತಾ ಇರ್ತಾರೆ. ಆದರೆ ಅವರ ಕೊಡುಗೆ ಇರುತ್ತಲ್ಲ ಅದು ಬಹಳ ಮುಖ್ಯವಾದ. ನಾವು ಎಲ್ಲ ಓದ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ವಿ, ನಾವು ಆ ಕಾಲಘಟ್ಟದಲ್ಲಿ ಅವರು ದೊಡ್ಡ ಹೀರೋಯಿನ್ನು. ಒಂದು ಇದಕ್ಕೆ ನಾವು ಎಲ್ಲರೂ ತುಂಬ ಎಷ್ಟು ಅಂದರೆ ಅವರ ಫ್ಯಾನ್ ಅಂತಾರಲ್ಲ, ಈಗೆಲ್ಲ ಬೇರೆ ಬೇರೆ ಥರ ಫ್ಯಾನ್ಗಳಾಗ್ಬಿಟ್ಟಿದ್ದಾರೆ. ಆಗೊಂಥರ ಅವ್ರನ್ನ ನೋಡೋದು ಅಂತ. ಇಲ್ಲಿ ಲೈಕಾ ಅಂತ ಒಂದು ಸ್ಟುಡಿಯೋ ಇತ್ತು, ಆ ಸ್ಟುಡಿಯೋದಲ್ಲಿ ಅವರು ಫೋಟೋಗಳನ್ನೆಲ್ಲ ತೆಗಿಯೋರು. ಅವಾಗ ನಾವು ಅವ್ರಿಗೆ ಯಾವಾಗ ಫೋಟೋ ತೆಗಿತೀರಾ ಹೇಳಿ, ನಾವು ಅವ್ರು ಬಂದಾಗ ನಾವು ನೋಡ್ಬೇಕು ಅವ್ರನ್ನ ಅಂತ ಅವ್ರಿಗೆ ಹೇಳ್ಕೊಳ್ತಾ ಇದ್ವಿ. ಯಾಕಂದ್ರೆ ನಾವು ಕಾಲೇಜಿಂದ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ತೆಗಿಯೋಕ್ಕೆಲ್ಲ ಹೋಗ್ತಾ ಇದ್ವಲ್ಲ, ಅವರು ಪರಿಚಿತ ಆಗಿದ್ರು. ಅವಾಗ ಒಂದು ಫೋಟೋ ತೆಗೆದು ಕೊಟ್ಟಿದ್ರು ನನ್ನ ಹತ್ರ. ಬಹುಶಃ ಇರ್ಬೋದೇನೋ, ಅವರ ತಂಗಿ ಮತ್ತೆ ಅವರು ಇಬ್ರು ಇರೋಂಥದ್ದು, ಇನ್ನೊಂದು ಯಾರೋ ಇದ್ರು, ಅದನ್ನ ಕೊಟ್ಟಿದ್ರು. ಅವರು ಇಬ್ರು ಅಕ್ಕ ತಂಗಿ ಇಬ್ರು ಒಂದೇ ತರ ಇದ್ರು. ಹಾಗೆ ಆಗ ಕ್ರೇಜ್ ಹಂಗೆ, ಇವಾಗಿನ ಕ್ರೇಜೇ ಬೇರೆ. ಆ ತರದ ಒಂದು ಇದಿತ್ತು. ಮತ್ತೆ ಅವರು ನೃತ್ಯವನ್ನ ಇಲ್ಲಿ ರಾಮನ್ನ ರಾಜರಾಜೇಶ್ವರಿ ಇದರಲ್ಲಿ ಕಲ್ತಿದ್ದಂಥದ್ದು ಕೂಡ ಒಂದು ಹೆಮ್ಮೆ. ಅವರು ಎಷ್ಟು ವರ್ಷಗಳಿಂದ ಎಂತೆಂಥವ್ರಿಗೆಲ್ಲ ನೃತ್ಯವನ್ನ ಕಲಿಸಿ ಅವರೆಲ್ಲ ಏನೇನೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಹೋಗಿದ್ದಾರೆ ಅನ್ನೋದು ಕೂಡ ನಮ್ಗೆ ಒಂದು ಸಾಧನೆನೆ. ಹೀಗೆ ನಮ್ಮ ತುಮಕೂರಿನಲ್ಲಿ ಅನೇಕ ಸಾಹಿತ್ಯಿಕವಾಗಿರ್ಬೋದು, ರಂಗಭೂಮಿ, ಸಿನಿಮಾ ಎಲ್ಲವೂ ಕೂಡ. ನಮ್ಮ ಮಧುಗಿರಿನಲ್ಲಿ PUC ಓದ್ತಿರ್ಬೇಕಾದ್ರೆ ಅಲ್ಲಿ ರಾಜಾಶಂಕರ್ ಅಂತ ಸಿನಿಮಾ ನಟ ಇದ್ರು, ಅವ್ರ ಮನೆ ಇತ್ತಲ್ಲಿ ಕೋಟೆ ಇದ್ರೊಳಗಡೆ. ಅವಾಗಷ್ಟೇ ಯಾರನ್ನ ಬರ್ತಾರೆ ಅಂದ್ರೆ ಓಡೋಗಿ ನೋಡ್ತಾ ಇದ್ವಿ. ಅದನ್ನೆಲ್ಲ ಹೇಳಕ್ಕೋದ್ರೆ ಎಷ್ಟೊಂದಾಗುತ್ತೆ. ನಾವು ಕುಣಿಗಲ್ಲಲ್ಲಿದ್ದಾಗ ರಾಜ್ಕುಮಾರ್ ಚಕ್ರತೀರ್ಥ ಸಿನಿಮಾದ್ದು ಶೂಟಿಂಗಿಗೆ ಬಂದಿದ್ದಾಗ ಒಂದು ರೋಡಲ್ಲಿ ರೋಡ್ ಶೋ ಆಗ್ತಾ ಇತ್ತು. ಅವಾಗೆಲ್ಲ ನಾವು ಓಡೋಗಿ ನೋಡ್ತಾ ಇದ್ವಿ. ಶಾಲೆಯಲ್ಲಿ ನಮ್ಮ ಹೈಸ್ಕೂಲ್ ಹಿಂದೆ ಕುಣಿಗಲ್ ನಾಗಭೂಷಣ್ ಅವ್ರ ಮನೆ ಇತ್ತು. ಆ ಮನೆ ಒಳಗಡೆ ಮನೇಲಿ ಕರೆದಿದ್ರು, ಪಂಡ್ರಿಬಾಯಿ ಅವರೆಲ್ಲ ಬಂದಿದ್ರು. ಎಷ್ಟು ಅವ್ರು ಇದು ಮಾಡಿದ್ರೆ ಕಿಟಕಿ ಬಾಗ್ಲು ಎಲ್ಲ ಬಂದ್ ಮಾಡ್ಬಿಟ್ಟಿದ್ರು. ಕಿಟಕಿ ಕೂಡ ತೆಗ್ದಿರ್ಲಿಲ್ಲ, ಎಲ್ಲ ಹಿಂಗೆ ನುಗ್ಗಲೆಲ್ಲ ಬಂದ್ ನೋಡ್ತಾರೆ ಅಂತ.
ನಾವು ಕೂಡ ಹೈಸ್ಕೂಲಿಂದ ಹೋಗಿ ಅವ್ರನ್ನ ನೋಡಕ್ಕೆ ಅಂತ ಕಾದು ಕಾದು ಆಮೇಲೆ ಶಾಲೆಗೆ ಲೇಟಾಗಿ ಬಂದು ಅವಾಗ ಹೈಸ್ಕೂಲಲ್ಲಿ ಇದ್ರು ನಮ್ಗೆ ಹೊಡಿತಾ ಇದ್ರು, ಹೊಡ್ತಾನು ಕೂಡ ತಿಂದಿದೀವಿ ನಾವು ಅಂತ. ಹಾಗೆ ಸಿನಿಮಾ ಅಂದ್ರೆ ಆಗ ಆ ಥರದ್ದಿತ್ತು. ಈಗೆಲ್ಲ ಕಾಮನ್ ಆಗಿ ಹೋಗಿದೆ, ನಮ್ಮ ಕಣ್ಮುಂದೆನೆ ಎಲ್ಲ ಸಿಗ್ತಾರೆ. ಆದ್ರೂ ಒಂದು ಭ್ರಮೆಯನ್ನ ಸೃಷ್ಟಿಸುವಂತ ಇದು. ಆದ್ರೆ ಭ್ರಮೆ ಎಲ್ಲ ವಾಸ್ತವ ಅನ್ನೋದನ್ನ ಮಂಜುಳಾ ಜೀವನವನ್ನ ನೋಡಿದ್ರೆ ಅವೆಲ್ಲ ಗೊತ್ತಾಗುತ್ತೆ. ಅಂತ ಒಂದು ಇದನ್ನ ಎಲ್ಲರೂ ಅದನ್ನ ಕೊಂಡ್ಕೊಂಡು ಓದಿ ಲೇಖಕರಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ತಾರೆ, ಬೆಳ್ಳಿ ತೆರೆಯ ಮೌನಗೀತೆ ಮಂಜುಳಾ ಅಂದ್ರೆ ಅದಕ್ಕೆ ಇನ್ನೊಂದು ಸೇರಿಸೋದಾದ್ರೆ ಬೆಳ್ಳಿ ತೆರೆಯ ಮಹಾನ್ ತಾರೆ ಮಂಜುಳಾ. ಸಾಮಾನ್ಯ ನಟಿ ಅಲ್ಲ ಆಕೆ. ಸಾಮಾನ್ಯರಲ್ಲಿ ಅಸಾಮಾನ್ಯರಾದ ಹೆಣ್ಣುಮಗಳು ನಮ್ಮ ಚಲನಚಿತ್ರ ಲೋಕದಲ್ಲಿ ಇದ್ರೆ ಅದು ಮಂಜುಳಾನೇ. ಅದ್ರ ಎರಡು ಮಾತೇ ಇಲ್ಲ, ಯಾಕೆಂದ್ರೆ ಚಿಕ್ಕ ಹುಡುಗಿಯಿಂದಲೂ ಕೂಡ ನಾನು ನೋಡಿರೋನು. ಇಲ್ಲೇ ಸೆಂಟ್ ಮೇರೀಸ್ ಕಾನ್ವೆಂಟ್ನಲ್ಲಿ ಓದಿದ್ದು. ಅವ್ರ ತಂದೆ ಶಿವಣ್ಣವರು ಪೊಲೀಸ್ ಇಲಾಖೆನಲ್ಲಿದ್ದರು. ಅನಂತ ಅವರು ಬೆಂಗಳೂರಿಗೆ ಹೋದರು. ಅವ್ರ ಗುರುಗಳು ನಮ್ಮ ರಾಮಣ್ಣ ಮೇಷ್ಟ್ರು. ಅವರು ದಕ್ಷಿಣ ಕನ್ನಡದಿಂದ ಬಂದು ಗುಬ್ಬಿ ಕಂಪನಿ ಇಲ್ಲಿ ಕ್ಯಾಂಪ್ ಮಾಡಿದ್ದಾಗ 1962 ಇಸ್ವಿನಲ್ಲಿ APMC ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಗುಬ್ಬಿ ಕಂಪನಿ ಇದ್ದಿದ್ದು. ಅಲ್ಲಿ ಬಂದು ಅಲ್ಲಿಂದ ಕಂಪನಿ ಮುಂದಕ್ಕೆ ಹೋಗುತ್ತೆ, ರಾಮಣ್ಣ ಅವರು ತುಮಕೂರಿನಲ್ಲಿ ನಿಂತು ಬಿಡ್ತಾರೆ. ಇಲ್ಲಿ ನಿಂತು ಇಲ್ಲಿ ಎಲ್ಲ ಮಕ್ಕಳಿಗೆ ನೃತ್ಯವನ್ನ ಹೇಳಿಕೊಟ್ಟು ಇವತ್ತು ಕೀರ್ತಿಶೇಷರಾಗಿದ್ದಾರೆ. ರಾಮಣ್ಣ ಅವ್ರು ನಾವು ಮರೆಯೋಕ್ಕಾಗಲ್ಲ. ಅವರ ಶಿಷ್ಯೆ ನಮ್ಮ ಮಂಜುಳಾ ಸಾಧಾರಣ ತಾರೆ ಆಕೆ. ನಮ್ಮ ತುಮಕೂರು ಜಿಲ್ಲೆ BJ ಅವರು, ಆಮೇಲೆ ಮಾಲ್ತಮ್ಮನವರು, B ಜಯಶ್ರೀ ಅವರು, MN ಲಕ್ಷ್ಮೀದೇವಿಯವರು ಶ್ರೀರಾಮನಗರದಲ್ಲಿದ್ದರು. ನಾರಾಯಣಪ್ಪ ಅಂತ ಈಗಿಲ್ಲ ಅವರು. MN ಲಕ್ಷ್ಮೀದೇವಿ ಮೈಸೂರಿನವರಾದ್ರೂ ಕೂಡ ವಾಸವಾಗಿದ್ದು ತುಮಕೂರಿನಲ್ಲಿ. ಇಲ್ಲಿಂದ ಮೈಸೂರು ಚಲನಚಿತ್ರ ಲೋಕಕ್ಕೆ ಹೋಗಿದ್ದು. ಈಗಾಗಲೇ 91 ದಾಟಿದೆ ಆ ಎಮ್ಮಿಗೆ. ಇನ್ನೂ ಚೆನ್ನಾಗಿದ್ದಾರೆ. ಸೀರಿಯಲ್ ಅಲ್ಲಿ ಈಗಲೂ ಕೂಡ ಪಾಠ ಮಾಡ್ತಿದ್ದಾರೆ. ಎಂತ ತಾಯಿ ನೋಡಿ, ಅವು ಎಷ್ಟು ಹೆಮ್ಮೆ ಪಡ್ಬೇಕು ನಾವೆಲ್ಲ. ಅಂತಹ ಸಾಲಿಗೆ ಸೇರುವಂತಹ ತಾಯಿ ನಮ್ಮ ಮಂಜುಳಾ ಅವ್ರನ್ನ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದ್ರಲ್ಲಿ ಒಂದು ಹಾಡು ಬರ್ತಲ್ಲ, ಇನ್ನು ಕೇಳಿದ್ರೆ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಇನ್ನಿಲ್ಲ ಅಂತ. ಆತ ಆವಾಗೋಸ್ಕರನೇ ಬರೆದ ಹಾಡದು. ಆ ಸಾಲು ಮಂಜುಳಾಂದ್ರೆ ಬೇರೆ ಯಾರಿಗೂ ಅಲ್ಲ ಹಾಡು, ವಿಜಯಶಂಕರ್ ಬರೆದ ಹಾಡು. ಅದರಿಂದ ಅಂತ ತಾರೆಯನ್ನು ಪಡೆದಂತ ನಮ್ಮ ಜಿಲ್ಲೆ ನಿಜಕ್ಕೂ ಧನ್ಯತೆಯನ್ನು ಪಡೆದಿದೆ ಅಂದ್ಕೊಂಡಿದ್ದೇನೆ ನಾನು. ಅದು ಏನಕ್ಕೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ. ರಾಣಿ ಚಂದ್ರಶೇಖರ್ಗೆ ಅದು ಆ ಪ್ರಾಯಶಃ ಮಂಜುಳಾನೇ ಬುದ್ಧಿ ಕೊಟ್ಟಿರ್ಬೇಕೇನೋ ಇದನ್ನ ಬರೀ ಅಂತ, ಏನೋ ಗೊತ್ತಿಲ್ಲ ನನಗಂತೂ. ನನಗೆ ಆಮೇಲೆ ಹೆಂಗ್ ಮನಸ್ಸು ಬಂತೋ ಗೊತ್ತಿಲ್ಲ, ನನಗೆ ಮುನ್ನುಡಿ ಬರೀ ಅಂತ ಅಂದು. ಬರೀರಿ ಸರ್, ಮುನ್ನುಡಿ ನೀವು ಬರೀರಿ ಅಂತ ಅಂದು. ನನಗೆ ತುಂಬಾ ಸಂತೋಷ ಆಯ್ತು. ರಾಣಿ ಆ ಮಾತು ಹೇಳಿದಾಗ ನಾನು ತುಂಬಾ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಒಪ್ಕೊಂಡ್ಬಿಟ್ಟೆ ಬರೆಯೋದಕ್ಕೆ. ಯಾಕೆಂದ್ರೆ ರಂಗಭೂಮಿ ನಾವೆಲ್ಲ ಬಂದಿದ್ದ ಜಾಗ ಅದು. ಅಲ್ಲಿಂದ ಹುಟ್ಟಿದವರು ನಾವೆಲ್ಲ, ರಂಗಭೂಮಿಯಿಂದ ಬಂದವರು ನಾವೆಲ್ಲ. ಆಮೇಲೆ ರಂಗಭೂಮಿಯ ಸೆಳೆತಕ್ಕೆ ಒಳಗಾದವರು ನಮ್ಮ ಮಂಜುಳಾ ಮೇಡಮ್. ಅದರಿಂದ ನಾನೇನ್ ಮಾಡಿದೆ, ಯಾಕೆ ಬರೀಬಾರದು ಅಂತ ಹೇಳಿ, ಆಯ್ತಮ್ಮ ಬರ್ಕೊಡ್ತೀನಿ ಬಿಡು ಅಂತ ಹೇಳಿ ಒಪ್ಕೊಂಡು ನನ್ನ 4 ಅಕ್ಷರಗಳನ್ನ ಈ ಕೃತಿಗೆ ನಾನು ಸೇರಿಸಿದ್ದೇನೆ ಮುನ್ನುಡಿಯಾಗಿ. ಅದು ಎಷ್ಟರ ಮಟ್ಟಿಗೆ ತಮಗೆ ಇಷ್ಟ ಆಗುತ್ತೋ ಅನ್ನೋದು ನೀವೆಲ್ಲ ಕೃತಿಯನ್ನು ಓದಬೇಕು. ಎಲ್ಲರೂ ಕೊಂಡುಕೊಂಡು ಆ ಕೃತಿಯನ್ನು ಓದಿ ನಮ್ಮ ಜಿಲ್ಲೆ ಹಿರಿಮೆಯನ್ನ ನಾವು ಎತ್ತಿ ಹಿಡಿಯಬೇಕಾದ್ರೆ ಈ ಕೃತಿಯನ್ನ ಬಹಳ ಕಷ್ಟಪಟ್ಟಿದೆ. ಆ ಕೋವಿಡ್ ಕಾಲದಲ್ಲಿ ಬರೆಯುವಂತ ಕೃತಿಗಳಿರುವಲ್ಲ, ಅವೆಲ್ಲ ಕೂಡ ಬಹಳ ಸಾಹಸ ಶಕ್ತಿಯುತವಾದಂತ ಸಮಯ. ಅದು ಬಹಳ ಕಷ್ಟದ ಸಮಯ. ಅಂತ ಸಮಯದಲ್ಲಿ ರಚಿತವಾದಂತ ಕೃತಿ ಇದು. ಅವಾಗ ಅಲ್ಲೆಲ್ಲ ಹುಡುಕಿ ಅವರ ಅಧ್ಯಯನ ಮಾಡಿ ಅವ್ರನ್ನೆಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಕಷ್ಟಪಟ್ಟು, ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಕುರಿತು ಲೇಖನ ಬರೆಯೋದು ಬಹಳ ಕಷ್ಟ ಇದೆ. ಆದರೂ ಕೂಡ ನಮ್ಮ ರಂಗಭೂಮಿ ಚಲನಚಿತ್ರ ಲೋಕದಲ್ಲಿ ಇದೆಯಲ್ಲ, ಅದು ಸುಮ್ಮನೆ ಅಲ್ಲಿ ಮೇಲ್ಗಡೆ ನಾವೆಲ್ಲ ಚೆನ್ನಾಗಿ ಸಂತೋಷವಾಗಿ ಸಂಭ್ರಮವಾಗಿ ಪಾತ್ರ ಮಾಡ್ತೇವೆ. ಒಳಗಡೆ ನೋವಿರುತ್ತೆ. ಆ ನೋವು ಅತ್ಯಂತ ನೋವಲ್ಲ, ಅದು ಸದಾ ಕಾಡುವಂತ ನೋವು. ಅದಕ್ಕೆ DVG ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬ ರಸಿಕತೆಯ ಯೋಗವನ್ನು ಗೊತ್ತಿಮ್ಮ ಅಂದ್ಬಿಟ್ರು. ಇದು ನಮ್ಮ ಕಲಾವಿದರಿಗೋಸ್ಕರ ಬರೆದ ಮಾತು. 2 ಸಾಲು. ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬ. ಈ ಶಕ್ತಿ ಇರೋದು ಕಲಾವಿದರಿಗೆ, ಸಾಹಿತಿಗಳಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ. ಎಷ್ಟೇ ಕಷ್ಟ ಇರಲಿ ಅವರು ಹೇಳ್ಕೊಳ್ಳೋದಿಲ್ಲ. BGMನವರು ಮಗು ಸತ್ತಿರುತ್ತೆ ಚಿಕ್ಕನಾಗಿನಲ್ಲಿ ಕ್ಯಾಂಪ್ನಲ್ಲಿ, ಗ್ರೀನ್ ರೂಮ್ ನಲ್ಲಿ. ಆದ್ರೆ ಒಂದು ಪ್ರಕೃತ ನಾಟಕದಲ್ಲಿ ಕಾಯದ ಪಾತ್ರ ಮಾಡ್ತಾರೆ. ಕಂಡ ನೋವು ಕಾಂತ ನೋವು ಕಾಣದೆ ಅಂತ ಪದ, ಅದು ಪ್ರಕೃತ ಪದ. ಆ ಪದ ಹಾಡ್ತಾರೆ, ಮಗು ಹೋಗಿದೆ ಮರ್ತು ಬಿಡ್ತಾರೆ. ಇದು ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ನಡೆಯೋ ಕಥೆ.
ಅಣ್ಣ ಅವ್ರನ್ನ ನಾವು ಜ್ಞಾಪಿಸ್ಕೋಬೇಕು. ರಾಜ್ಕುಮಾರ್ ಅಣ್ಣವ್ರನ್ನ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು. ಅಷ್ಟು ಎತ್ತರಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯವಾದ ಮಾತಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಸಿಂಗಾನೂರು, ಎಲ್ಲೋ ಹಳ್ಳಿ, ಎಲ್ಲೋ ಕೇರಿ ಅವ್ರ ತಂದೆ ನಾಟಕದಲ್ಲಿ ಪಾಠ ಮಾಡ್ತಿದ್ರು. 5 ಜನ ಒಂದೇ ಕಂಪನಿ, ಅಣ್ಣ, ತಮ್ಮ, ತಂಗಿ, ಅಪ್ಪ ಎಲ್ಲ ಒಂದೇ ಕಂಪನಿಲಿ. ಕೇವಲ ಊಟವೂ ಇಲ್ಲದೆ ಎಷ್ಟೋ ದಿವಸ ಕಷ್ಟಪಟ್ಟು ಬೇರೆ ಕಣ್ಣಪ್ಪ ಕಲಿಗಾಲದಲ್ಲಿ ನಿನ್ನ ಕೇಳುವವರಿಲ್ಲದು ಅಂದ್ಬಿಟ್ರೆ ಜನ ಒಂದು ಸ್ವಾವಲಂದರು ಅಣ್ಣ ಅವ್ರನ್ನ ಬೇರೆ ಕಣ್ಣಪ್ಪ ನಾಟಕದಲ್ಲಿ. ಆ ಅಣ್ಣ ಅವ್ರ ಜೊತೆ ಪಾಠ ಮಾಡೋದು ನೀನು ಹುಡುಗಾಡ್ರ ಮಾತಲ್ಲ. ಬಹಳ ಶಕ್ತಿ ಬೇಕು, ಬಹಳ ಸಾಧನೆ ಬೇಕು, ಸಾಹಿತ್ಯದಲ್ಲಿ ಗಮನ ಇಡಬೇಕು, ಕಷ್ಟಪಡಬೇಕು, ಆ ಸ್ಕ್ರಿಪ್ಟ್ ಓದ್ಕೋಬೇಕು, ಹೃದ್ಘಾಟ ಮಾಡ್ಬೇಕು ಅದನ್ನ. ಲಕ್ಷ ಲಕ್ಷಾಂತರ ಅಕ್ಷರ ಸಾಗರ ಅಂತ ಬರ್ಕೊಟ್ಬಿಟ್ರೆ ಏನ್ ಹೇಳ್ತಾರೆ ಇವರು? ಎಷ್ಟು ದಿವಸ ಬೇಕು ಅದ್ ಮೇಳಕ್ಕೆ? ಆ ತಕ್ಕನ ಟೇಕ್ನ ಮಾಡ್ಬೇಕಲ್ಲ ಅದನ್ನ. ನಾಟಕದಲ್ಲಿ ಏನು ಕಲ್ತು ಪಾಠ ಮಾಡ್ಬಿಡ್ತೀವಿ, ಅಲ್ಲಿ ಹಂಗಲ್ಲ, ಅಲ್ಲೇ ಬರ್ಕೊಡ್ತಾರೆ, ಅಲ್ಲೇ ಹೇಳ್ಬೇಕು. ನಾಟಕಕ್ಕಿಂತ ಕಷ್ಟ ಸಿನಿಮಾ. ಸಿನಿಮಾ ಅಂತ ಬಹಳ ಸುಲಭ ಅಂತ ಮಾತಾಡ್ತಾರೆ, ಅಲ್ಲ. ನಾಟಕನೇ ಸುಲಭ ನನಗೆ, ಯಾಕೆಂದ್ರೆ ನನ್ನ ರಂಗಭೂಮಿಯಿಂದ ಬಂದವನು. ನಾಟಕ ಸುಲಭ, ಒಂದು 6 ತಿಂಗಳು ಒಂದೇ ಊರ ಹಚ್ಚಿರ್ತೀವಿ ಪಾಠ. ಆ ಸಿನಿಮಾ ಹಂಗಲ್ಲ, ಅಲ್ಲೇ ಸ್ಕ್ರಿಪ್ಟ್ ಬರ್ಕೊಟ್ಬಿಡ್ತಾರೆ, ಟೇಕ್ ಮಾಡಿ ಬಾಯ್ ಮಾತಾಡುವಂತಾರೆ. ಅದು ಮಂಜುಳಾ ಅವ್ರ ಶಕ್ತಿ, ಅದು ಸಬ್ಬಿ ಸರೋಜಾದೇವಿಯವರ ಶಕ್ತಿ, ಅದು ಕಲ್ಪನಾ ಶಕ್ತಿ. ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟಿದೆ. ನಾವು ಉಮಾಶ್ರೀ ಮೇಡಮ್ ಅವ್ರು ಮರೆಯಕ್ಕಾಗತ್ತಾ? ಉಡಲಾಳ ನಾಟಕ ಯಾರಾದ್ರೂ ಮರೆಯಕ್ಕಾಗತ್ತಾ? ಉಡಲಾಳ ನಾಟಕದಲ್ಲಿ ಮಾಡಿ ಎಷ್ಟು ಜನ ಕಾಪಿ ಮಾಡ್ಬಿಟ್ರು ಅದನ್ನ, ಎಷ್ಟು ಜನ ಸೀರಿಯಲ್ ಹುಡುಗರು ಅದನ್ನ ಆ ಡೈಲಾಗ್ ಅನ್ನು ಹೇಳಿ 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 ಎಷ್ಟು ಪ್ರಖ್ಯಾತರ ಅವ್ರು ಇವತ್ತು. ಉಮಾಶ್ರೀ ಮೇಡಮ್ ಮರೆಯಕ್ಕಾಗಲ್ಲ. ಹಾಗೆ ನಮ್ಮ ಮಂಜುಳನ್ನು ಯಾವ ಕಾರಣಕ್ಕೂ ಮರೆಯಕ್ಕಾಗಲ್ಲ, ಯಾವ ಕಾರಣಕ್ಕೂ ಮರೆಯಕ್ಕಾಗಲ್ಲ. ಅಂತಹ ತಾಯಿ ಹೆಣ್ಮಗಳ ಮೇಲೆ ಈ ನಮ್ಮ ಅಮ್ಮ ದೊಡ್ಡ ಒಳ್ಳೆ ಬಹಳ ಸಾಹಸವಾದ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ NHN ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ಇವರಿಗೆಲ್ಲರೂ ಚಿತ್ರರಂಗ ಕಂಡಂತಹ ಮೇರು ನಟಿ ಮಂಜುಳಾ. ಆಕೆ ಒಬ್ಬ ಮಹಾನ್ ಅಭಿನೇತ್ರಿ ಕೂಡ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ನನಗೆ ಈ ಮಗ್ಗಲಿನ ಅಥವಾ ಈ ಆಯಾಮದ ಆಕೆಯ ಬದುಕಿನ ಚಿತ್ರಣಕ್ಕಿಂತ ಇನ್ನೊಂದು ಮಗ್ಗಲಿನ ಆಕೆಯ ಬದುಕಿನ ಆಯಾಮ ಚಿತ್ರಣ ಮುಖ್ಯ ಅಂತ. ಯಾಕಂದ್ರೆ ಹೌದು, ಆಕೆಯ ಕಲಾವಿದೆ, ಆಕೆಯ ನಟನೆ ಬಗ್ಗೆ 2 ಮಾತಿಲ್ಲ. ಕನ್ನಡದ ದೊಡ್ಡ ದೊಡ್ಡ ಲಕ್ಷ್ಮಣದಾಸರ ಹೇಳಿದ್ರು, ರಾಜ್ಕುಮಾರ್, ವಿಷ್ಣುವರ್ಧನ್, ಶ್ರೀನಾಥ್ ಅಂತಹ ಜನಪ್ರಿಯ ನಾಯಕ ನಟರೊಡನೆ ತೆರೆ ಹಂಚಿಕೊಂಡು ಬಹಳ ಎತ್ತರಕ್ಕೆ ಏರಿದ್ರು. ಬಹಳ ಚಿಕ್ಕ ವಯಸ್ಸಿಗೆ ರಾಣಿಯವರು ಈ ಕೃತಿಯಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಸುಮಾರು 15ನೇ ವಯಸ್ಸಿಗೆ ಅವರು ಚಲನಚಿತ್ರರಂಗಕ್ಕೆ ಬರ್ತಾರೆ ಮಂಜುಳಾ ಅನ್ನುವಂಥದ್ದು. ಅಂದ್ರೆ ಬಾಲನಟಿಯಾಗಿ ಚಲನಚಿತ್ರ ರಂಗಕ್ಕೆ ಬಂದದ್ದು. ಈ ಮುನ್ನುಡಿಯಲ್ಲಿ ಉಮಾಶ್ರೀ ಕೂಡ ಹೇಳ್ತಾರೆ, ಆ ಬಾಲನಟಿಯಾಗಿ ಬಾಲನಟರಾಗಿ ಚಲನಚಿತ್ರಕ್ಕೆ ರಂಗಕ್ಕೆ ಬಂದಂತವ್ರು ತುಂಬಾ ಕಾಲ ಉಳಿಯೋಲ್ಲ, ಬೇಗ ಮರೆ ಆಗ್ಬಿಡ್ತಾರೆ ಅಂತ. ಆದ್ರೆ ಮಂಜುಳಾ ಹಾಗಲ್ಲ. ಮಂಜುಳಾ ಬಹು ದೊಡ್ಡ ತಾರೆಯಾಗಿ ಬೆಳೆದು ನಿಂತವರು, ಆದ್ರೆ ಹಾಗೆ ಮಿನುಗಿ ಮರೆಯಾಗಿ ಹೋದವರು. ಅದೊಂದು ನಮಗೆ ತುಂಬಾ ಬೇಸರದ ಸಂಗತಿ. ಹಾಗಾಗಿ ನನಗೆ ಮಂಜುಳಾ ಅಭಿನಯ ಅದ್ರ ಬಗ್ಗೆ ಮೇಡಮ್ ತುಂಬಾ ಚೆನ್ನಾಗಿ ಅವರು ಮಾಡಿರುವಂತಹ ಎಲ್ಲ ಚಿತ್ರಗಳ ವಿವರವನ್ನು ಕೂಡ ಇದರಲ್ಲಿ ದಾಖಲು ಮಾಡ್ತಾರೆ. ಅವರ ನಟನೆಯ ಬಗ್ಗೆ ಹೇಳ್ತಾರೆ, ಅವರ ಬಾಲ್ಯದ ಬಗ್ಗೆ ಹೇಳ್ತಾರೆ. ಸರ್ ಇದ್ರವರೆಗೂ ಬಾಲ್ಯದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ನಮ್ಮ ತುಮಕೂರಿನ ಹೊನ್ನೇನಹಳ್ಳಿಯವರು. ಇಲ್ಲಿಯ ಈ ಮಣ್ಣಿನ ಮಗಳು ಮಂಜುಳಾ ಅನ್ನುವಂತಹ ಹಲವಾರು ಮಾತುಗಳನ್ನ ಈಗಾಗಲೇ ಗಣ್ಯರು ಹೇಳಿದ್ದಾರೆ. ನಾನು ಆ ಮಕ್ಕಳಿಗೆ ಹೋಗಲ್ಲ. ಆದ್ರೆ ನನಗೆ ಈ ಮಿನುಗುತ್ತಾರೆ ಅಷ್ಟು ಬೇಗ ಯಾಕೆ ಮಿನುಗಿ ಮಾಯವಾಗೋಯ್ತು ಅನ್ನೋದ್ರ ಬಗ್ಗೆ ಬಹಳ ಕಳಕಳಿ ಇದೆ. ಬಹುಶಃ ಮಂಜುಳಾ ಅನ್ನುವಂತಹ ಈ ಒಂದು ಮಿನುಗುತ್ತಾರೆ ಇಷ್ಟು ಬೇಗ ಯಾಕೆ ಮರೆಯಾಗಿ ಕೇವಲ 34 ವರ್ಷಕ್ಕೆ ಆಕೆಯ ಬದುಕು ಅಂತ್ಯಗೊಂಡ್ಬಿಡತ್ತೆ. ನಾನು ಇದನ್ನ ಯೋಚನೆ ಮಾಡ್ತಾ ಹೋದಾಗೆ ಈ ಚಲನಚಿತ್ರ ರಂಗದ ಒಳಗಡೆ ಇರುವಂತಹ ಲಿಂಗ ತಾರತಮ್ಯ ಏನಿದೆ ಅಥವಾ ಅಲ್ಲಿರ್ತಕ್ಕಂತಹ ವೃತ್ತಿಪರ ಸವಾಲುಗಳೇನಿರುತ್ತೆ ಹೆಣ್ಣು ಮಕ್ಕಳಿಗೆ, ಇದು ಬಹುಶಃ ಮಂಜುಳಾ ಅವರ ಬದುಕನ್ನ ಬಹಳ ಕಾಡಿತ್ತು. ಈ ಮಗುಲನ್ನ ನಾವು ಮರೆಯಬಾರದು ಅಂತ ನನಗೆ ಈ ಸಂದರ್ಭದಲ್ಲಿ ಅನ್ಸುತ್ತೆ. ಯಾಕಂದ್ರೆ ಚಲನಚಿತ್ರ ರಂಗದ ಒಳಗಡೆ ಹೆಣ್ಣು ಮಕ್ಕಳು ಅನುಭವಿಸಿರ್ತಕ್ಕಂಥ ಮತ್ತು ಅನುಭವಿಸುತ್ತಿರುವಂತಹ ಸಮಸ್ಯೆಗಳು ಅಪಾರವಾಗಿರ್ತಕ್ಕಂಥವು. ಯಾಕಂದ್ರೆ ಅಲ್ಲಿ ನಾಯಕ ನಟರಿಗೆ ಸಿಗಬಹುದಾದಂತಹ ಜೀವಿತಾವಧಿಯ ಅಭಿನಯದ ಒಂದು ಸಮಯಾವಕಾಶ ಹೆಣ್ಮಕ್ಳಿಗೆ ಇರಲ್ಲ. ಹೆಣ್ಣು ಮಕ್ಕಳು ನಾಯಕ ನಟಿಯರಾಗಿ ಮದುವೆಯಾಗುವವರೆಗೆ ಅಥವಾ ಕೆಲವೇ ವರ್ಷಗಳ ಕಾಲ ಮಾತ್ರ ಅವರು ನಾಯಕ ನಟಿಯರಾಗಿ ಇರಬೇಕಾಗತ್ತೆ. ಆ ನಂತರದ ಅವಧಿಯಲ್ಲಿ ಅವರಿಗೆ ಅವಕಾಶಗಳು ಇರೋದಿಲ್ಲ. ಮತ್ತೊಂದು, ಅವರಿಗೆ ಸಿಗ್ತಕ್ಕಂತಹ ಸಂಭಾವನೆಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲಿ ಸಿಕ್ಕುವಂತಹ ಪುರುಷ ನಾಯಕ ನಟರ ಸಂಭಾವನೆಗೆ ಇವತ್ತಿಗೂ ಕೂಡ ಪುರುಷ ನಟರ ಸಂಭಾವನೆಗೂ ಮಹಿಳೆಯರು ಏನು ನಟಿಯರಿದ್ದಾರೆ ಅವರ ಸಂಭಾವನೆಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಜೊತೆಯಲ್ಲಿ ಪುರುಷ ನಾಯಕ ನಟರು ವಯಸ್ಸಾಗ್ತಾ ಹೋದ ಹಾಗೆ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರಿಗೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ.
ಆದ್ರೆ ನಾಯಕ ನಟಿಯರು ವಯಸ್ಸಾಗ್ತಾ ಹೋದ ಹಾಗೆ ಅವರ ಬೇಡಿಕೆ ಕುಗ್ತಾ ಹೋಗತ್ತೆ. ನಾನು ಮೇಡಮ್ ಮಂಜುಳಾ ಅವ್ರ ಬದುಕಿಗೂ ಇದು ಏನ್ ಸಂಬಂಧ, ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ದೀರಾ ಅಂತ ಅಂದ್ರೆ, ಬಹುಶಃ ಮಂಜುಳಾ ಅನ್ನುವಂತಹ ಮೇರು ಪ್ರತಿಭೆ ತನ್ನ ಕೊನೆಗಾಲದಲ್ಲಿ ಅನುಭವಿಸಿದ ಸಂಕಟ ಇದೆಯಲ್ಲ, ದುಃಖ ದುಗುಡ ಇದೆಯಲ್ಲ, ಆಕೆಯನ್ನ ಬದುಕನ್ನ ಕೊನೆಗಾಣಿಸುವಂತಹ ತೀವ್ರತೆ ಇದೆಯಲ್ಲ, ಅದಕ್ಕೂ ಇದಕ್ಕೂ ಖಂಡಿತ ಸಂಬಂಧ ಇದೆ. ಅದನ್ನ ಉಮಾಶ್ರೀ ಈ ಕೃತಿಯ ಮುನ್ನುಡಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಏನು ವೇತನ ಅಥವಾ ಈ ವೃತ್ತಿ ಸಂಬಂಧಿತ ಸಮಸ್ಯೆಗಳು ಏನಿತ್ತು, ಇದನ್ನ ಒಂದ್ ಕಡೆ ಇಟ್ರೆ ಇನ್ನೊಂದು ಕಡೆ ಈ ಸಮಾಜದ ಕಟ್ಟುಕಟ್ಟಳೆಗಳು, ಬಹುಶಃ ನಾವು ಇವತ್ತಿಗೆ ಮಾತಾಡ್ತಾ ಇರೋದು 60-70ರ ದಶಕದ ನಾಯಕ ನಟಿಯರನ್ನ ಕುರಿತು. ಆ ಹೊತ್ತಿಗೆ ಚಲನಚಿತ್ರ ರಂಗದಲ್ಲಿ ಮೇರು ನಟಿಯರಾಗಿ ಮಿನುಗುತ್ತಾ ಇದ್ದಂತಹ ನಾಯಕ ನಟಿಯರ ಆ ಬಣ್ಣ ಬಣ್ಣದ ಬದುಕು ತೆರೆಯ ಹಿಂದೆ ಹೀಗಿರ್ಲಿಲ್ಲ. ತೆರೆಯ ಹಿಂದಿನ ಕಹಿ ಸತ್ಯಗಳೇ ಬೇರೆ ಇತ್ತು. ನಮ್ಗೆಲ್ಲ ಆಶ್ಚರ್ಯ ಆಗತ್ತೆ, ಅಷ್ಟು ದೊಡ್ಡ ದೊಡ್ಡ ಕಲಾವಿದೆಯರು, ಆ ಮಟ್ಟಿಗೆ ಹೆಸರನ್ನ ಮಾಡಿರ್ತಕ್ಕಂತಹ ನಾಯಕ ನಟಿಯರಿಗೆ ಒಂದು ಸಾಮಾಜಿಕ ಭದ್ರತೆ ಸಿಗೋದು ಬಹಳ ಕಷ್ಟ ಇತ್ತು. ಆಕೆಯನ್ನ ಮದುವೆಯಾಗುವುದಕ್ಕೆ ಮುಂದೆ ಬರ್ತಾ ಇದ್ದವರು ಎಷ್ಟು ಜನ, ಮತ್ತು ಆಕೆಯರನ್ನ ಸೊಸೆಯರಾಗಿ ಸ್ವೀಕರಿಸೋದಕ್ಕೆ ಆಗಿನ ಶ್ರೀಮಂತ ಪ್ರತಿಷ್ಠಿತ ಕುಟುಂಬಗಳು ಹಿಂದೆ ಆಗ್ತಾ ಇದ್ವು. ಆಕೆಯ ಜೊತೆಯಲ್ಲಿರ್ತಕ್ಕಂಥ ನಿರ್ಮಾಪಕರೋ, ನಿರ್ದೇಶಕರೋ, ನಾಯಕ ನಟರೋ ಆಕೆಯ ಜೊತೆ ಸಂಬಂಧ ಇಟ್ಕೊಳ್ಳೋಕ್ ಮುಂದೆ ಬರ್ತಾ ಇದ್ರೆ ಹೊರತಾಗಿ ಆಕೆಯನ್ನ ವಿವಾಹ ಮಾಡಿಕೊಂಡು ಆಕೆಗೆ ಪತ್ನಿ ಸ್ಥಾನವನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅಂದ್ರೆ ತೆರೆಯ ಮೇಲೆ ಗ್ಲಾಮರ್ ಪಾತ್ರ ಮಾಡ್ಬೇಕು, ತೆರೆಯ ಹಿಂದೆ ಈ ಮಟ್ಟಿನ ಕಡು ಕಷ್ಟಗಳನ್ನ ಅನುಭವಿಸ್ಬೇಕಿತ್ತು ನಾಯಕ ನಟಿಯರು. ಇದು ನಿಜವಾಗ್ಲೂ ಕಷ್ಟದ ವಿಚಾರ. ಇವತ್ತು ಸಿನಿಮಾ ರಂಗದಲ್ಲಿರುವಂತಹ ಹೆಣ್ಮಕ್ಳು ಅವಕಾಶಕ್ಕಾಗಿ, ಯಾಕಂದ್ರೆ ನೀವು ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಲೈಂಗಿಕ ಕಿರುಕುಳಗಳು ಚಲನಚಿತ್ರ ರಂಗದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡುತ್ತೆ. ಜೊತೆಗೆ ಪೈಪೋಟಿ ಜಾಸ್ತಿ ಇರುತ್ತೆ. ಈ ಪೈಪೋಟಿ ಮತ್ತು ಜನಪ್ರಿಯತೆಗಾಗಿ ಹೆಣ್ಣು ಮಕ್ಕಳು ಬಹಳಷ್ಟು ಕಾಂಪ್ರಮೈಸ್ ಮಾಡ್ಕೋತಾರಲ್ಲಿ. ನನಗನ್ಸುತ್ತೆ ಇದಕ್ಕೆಲ್ಲ ಯಾಕೆ ಮಾಡ್ಬೇಕು, ಹಿಂಗೆ ಬಿಟ್ಟು ಬಂದ್ಬಿಡ್ಬೇಕು ಅಂತ. ನಾವು ಇಲ್ಲಿ ಕೂತು ಹೇಳೋದು ತುಂಬಾ ಸುಲಭ ಇರುತ್ತೆ, ಆದ್ರೆ ಅವರಲ್ಲಿ ನಿಂತು ಸರ್ವೈವಲ್ ಆಗೋದಿರುತ್ತಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ನಾವು ತುಂಬಾ ಸರಳವಾಗಿ ಮಾತನಾಡುವಷ್ಟು ಸುಲಭ ಇಲ್ಲ ಆ ಹೊತ್ತಿನ ಮತ್ತು ಈ ಹೊತ್ತಿನ ಚಲನಚಿತ್ರ ನಟಿಯರ ಬದುಕು. ನನಗೆ ತುಂಬಾ ಕಲರ್ಫುಲ್, ತುಂಬಾ ಚೆನ್ನಾಗಿ ರಮಾ ಮೇಡಮ್ ಹೇಳ್ತಾ ಇದ್ರು, ನಾವು ಅವ್ರನ್ನ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ವಿ. ನಮ್ಗೂ ಇವತ್ತಿಗೂ ಚಲನಚಿತ್ರ ನಟಿಯರು ಅಂದ್ರೆ ತುಂಬಾ ಖುಷಿ ಅವ್ರನ್ನ ನೋಡೋದು. ಅವ್ರಿಗೂ ಇರುವಂತ ಖ್ಯಾತಿಯನ್ನೆಲ್ಲ ನೋಡಿದಾಗ ಹಾಗ ಅನ್ಸುತ್ತೆ. ಆದ್ರೆ ಅವರ ಹಿಂದಿನ ಬದುಕುಗಳ ಒಂದು ಕರಾಳ ಸತ್ಯ ಇದೆಯಲ್ಲ, ಅದು ನಿಜಕ್ಕೂ ನಮ್ಗೆ ಭಯವನ್ನ ಹುಟ್ಟಿಸ್ತಕ್ಕಂಥದ್ದು. ಹಾಗಾಗಿ ಆ ತೆರೆಯ ಹಿಂದೆ ಮಂಜುಳಾ ಅಂತಹ ಮೇರು ನಟಿಯರು ಅನುಭವಿಸಿದ ಸಂಕಷ್ಟಗಳಿದೆಯಲ್ಲ, ಬಹುಶಃ ಆ ಬದುಕನ್ನ ಹೀಗೆ ಕೊನೆಗಾಣಿಸಲಿಕ್ಕೆ ಕಾರಣ ಆಯ್ತು. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಕೆಲವೊಂದು ನಟಿಯರಿದ್ದಾರೆ, ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಂತಹ ಅಥವಾ ಬದುಕನ್ನ ದುರಂತ ಅಂತ್ಯಕ್ಕೆ ತಳ್ಳಿಕೊಂಡಂತಹ ನಟಿಯರು. ಅದು ಕಲ್ಪನಾ ಇರಬಹುದು, ಮಂಜುಳಾ ಇರಬಹುದು. ಈ ನಟಿಯರೆಲ್ಲ ನಮ್ಗೆ ಒಂದ್ ರೀತಿ ವಿಚಿತ್ರವಾಗಿ ಕಾಣ್ತಾರೆ. ನಾವು ತುಂಬಾ ಹಾಡಿ ಹೊಗಳು ಬಿಡ್ತೀವಿ, ಅವ್ರು ಹಂಗ್ ಮಾಡಿದ್ರು, ಸಾಧನೆ ಹಿಂಗ್ ಮಾಡ್ಬಿಟ್ರು ಅಂತ ಎಲ್ಲ ಹೇಳ್ತೀವಿ. ಇವಾಗ ನಾವು ತುಮಕೂರಿನಲ್ಲಿ ಇಂಥದ್ದೊಂದು ಪುಸ್ತಕವನ್ನ ಬಿಡುಗಡೆ, ನಿಜವಾಗಿಯೂ ಆನೆಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ. ಇದು ಈಗಾಗಲೇ ಮರೆಯಾಗಿ ಹೋದಂತ ದೈತ್ಯ ಪ್ರತಿಭೆ. ಇದನ್ನ ತುಮಕೂರಿನ ನೆಲ ಈಗಾಗಲೇ ಮರೆತು ಹೋಗ್ಬಿಟ್ಟಿದೆ ಅಕ್ಷರಶಃ. ಇದು ಯಾರ ಸ್ಮೃತಿಯ ಒಳಗಡೆಯೂ ಉಳಿದಿಲ್ಲ. ಈಕೆಯ ಸಮಾಧಿ ಕೂಡ ಇನ್ನೊಂದು ಸ್ವಲ್ಪ ದಿನ ತುಮಕೂರು ಸ್ಮಾರ್ಟ್ ಸಿಟಿ ಆಗಿ ಬೆಳೀತಾ ಹೋದಾಗ ಯಾವಾಗ ಬೇಕಾದ್ರೂ ಡೆಮಾಲಿಶ್ ಆಗೋಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಯಾರು ಕೂಡ ದನಿ ಎತ್ತಲ್ಲ. ಅಂತಹ ಮೇರು ನಟಿಯನ್ನ ಜೀವಂತಗೊಳಿಸಿದಂತಹ ಕೀರ್ತಿ ಬಹುಶಃ ಇವತ್ತು ರಾಣಿಗಿದೆ. ಆ ಕಾರಣಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಇದಾಗಲೇ ವಿಸ್ಮೃತಿಗೆ ತಳ್ಳಲ್ಪಟ್ಟಿದ್ದಂತ ಒಂದು ವ್ಯಕ್ತಿತ್ವ ಇದಾಗಲೇ. ಸರ್ ಹೇಳಿದ್ರು ಲಕ್ಷ್ಮಣ್ ದಾಸ್ ಸರ್, ಹೌದಲ್ಲ ಸರ್, ನಾನ್ ನೋಡಿದೀನಿ ಅಮ್ಮ ಎಂತ ನಟಿ, ಅಂತಿಂತ ಹೆಣ್ಣು ನಾನಲ್ಲ ಅನ್ನುವಂತಹ ಗೀತೆಯನ್ನೇ ಹೀಗಾಗಿ ಇದೇ ಒಬ್ಬ ಪುರುಷ ನಟ ತುಮಕೂರು ಜಿಲ್ಲೆಯಲ್ಲಿ ಈ ಮಟ್ಟಿನ ಖ್ಯಾತಿಯನ್ನ ಪಡೆದಿದ್ದರೆ ಈತನ ಹೆಸರು ಚಿರಸ್ಥಾಯಿಯಾಗಿ ತುಮಕೂರಿನ ಯಾವುದೋ ರಸ್ತೆಗೋ ಅಲ್ವಾ, ಯಾವುದೋ ರಂಗಭವನಕ್ಕೋ, ಯಾವುದೋ ಸಣ್ಣ ಪಾರ್ಕಿಗೋ ಕೊನೆಗೆ ಶಾಶ್ವತವಾಗಿ ಉಳಿದಿರ್ತಿತ್ತಲ್ವಾ. ರಾಣಿ ಕೇಳಿದೆ ನಾನು ಇದನ್ನ, ಅಲ್ವಾ ರಾಣಿ ಮೇಡಮ್, ಇದು ಆಗಿದೆಯಾ ಎಲ್ಲಾದ್ರೂ ಅಂತ. ಇಲ್ಲ ಮೇಡಮ್, ಅವ್ರ ಫ್ಯಾಮಿಲಿಯವರ ಒಂದು ಪ್ರಯತ್ನ ಇಲ್ಲ ಇದ್ರ ಹಿಂದೆ. ಹೌದು, ಖಂಡಿತ ತುಂಬಾ ಸಂದರ್ಭದಲ್ಲಿ ಚಲನಚಿತ್ರ ರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂತ ಕಲಾವಿದರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸೋದಕ್ಕೆ ಅವ್ರ ಕುಟುಂಬ ಸಾಕಷ್ಟು ಪ್ರಯತ್ನ ಪಡುತ್ತೆ. ಇವತ್ತು ನಾವು ವಿಷ್ಣುವರ್ಧನ್ ಅವ್ರನ್ನ ನೋಡ್ತಾ ಇದೀವಿ ಆ ನೆಲೆಯಲ್ಲಿ. ಆದ್ರೆ ಆ ನಿಟ್ಟಿನ ಪ್ರಯತ್ನ ಇಲ್ಲ ಮಂಜುಳಾ ಅವ್ರ ಬಗ್ಗೆ, ಅವ್ರ ಕುಟುಂಬದವ್ರದ್ದು ಅಂತ ಹೇಳಿದ್ರು. ಆದ್ರೆ ತುಮಕೂರಿನ ಜನ, ನಾವು ಅವ್ರ ಕುಟುಂಬವೇ ಅಲ್ವಾ, ಮಂಜುಳಾ ನಮ್ಮನೆ ಮಗಳಲ್ವಾ, ಯಾಕೆ ಆಕೆಯನ್ನ ಈ ಮಟ್ಟಿಗೆ ನಿರ್ಲಕ್ಷ್ಯಕ್ಕೆ
ತುರ್ಲಾಯಿತು ಅನ್ನೋದನ್ನ ನಾನ್ ರಾಣಿ ಮೇಡಮ್ ಜೊತೆ ಮಾತಾಡಿದಾಗ ರಾಣಿ ಮೇಡಮ್ ಹೇಳುದು, ಬಹುಶಃ ಅವ್ರ ಬದುಕಿನ ಕೊನೆಗಾಲದ ದುರಂತ ಏನೇ ಇರ್ಲಿ, ಆ ದುರಂತ ಒಂದು ಪಕ್ಕಕ್ಕೆ ನಿಂತರು ಆಕೆ ಮೇರು ನಟಿ, ಮಹಾನ್ ಅಭಿನೇತ್ರಿ ಅನ್ನುವುದನ್ನಂತೂ ನಮ್ಮ ತುಮಕೂರು ನೆಲ ಮರಿಲೇಬಾರದು ಯಾವತ್ತಿಗೂ. ಆಕೆಯನ್ನ ಇನ್ನಾದ್ರೂ ನಮ್ಮ ಜಿಲ್ಲಾಡಳಿತ, ನಮ್ಮ ತುಮಕೂರಿನ ಆಡಳಿತ ಈ ಮೇರು ನಟಿಯ ಹೆಸರನ್ನ ಅಥವಾ ಈಕೆಯನ್ನ ಜೀವಂತಗೊಳಿಸುವಂತ ಒಂದು ಅಕ್ಕೊತ್ತಾಯವನ್ನ ನಾನು ಮಾಡ್ತಾ ಇದ್ದೀನಿ. ದಯಮಾಡಿ ಇಲ್ಲಿನ ಯಾವುದೋ ಒಂದು ರಂಗಮಂದಿರವೋ ಮುಂದಿನ ದಿನಗಳಲ್ಲಾಗೋದು, ಇಲ್ಲಿನ ಯಾವುದೋ ಒಂದು ರಸ್ತೆಗೋ, ಇಲ್ಲಿನ ಯಾವುದೋ ಒಂದು ಪಾರ್ಕಿಗಾದ್ರೂ ಆಕೆಯ ಹೆಸರನ್ನು ಇಡುವುದರ ಮೂಲಕ ಈಕೆಯನ್ನ ಜೀವಂತಗೊಳಿಸುವಂತಹ ಒಂದು ಪ್ರಯತ್ನ ಆಗ್ಬೇಕು. ಯಾಕಂದ್ರೆ ಇಲ್ಲ ಒಂದು ಲಿಂಗ ರಾಜಕಾರಣ ಇದೆ. ಇಲ್ಲಿ ಒಬ್ಬ ನಟ ಇದ್ದಿದ್ರೆ ಖಂಡಿತ ಈ ಮಟ್ಟಿನ ನಿರ್ಲಕ್ಷ್ಯಕ್ಕೆ, ತಾತ್ಸಾರಕ್ಕೆ ಗುರಿ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಮಂಜುಳಾ ಅನ್ನುವಂತಹ ಅಭಿನೇತ್ರಿ, ನಾನು ಹೇಳಿದೆ ಒಂದು ಸಾಮಾಜಿಕ ಕಟ್ಟುಕಟ್ಟಳೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಸಿಗ್ತಾ ಇರಲಿಲ್ಲ ಆವತ್ತಿನ ಚಲನಚಿತ್ರರಂಗದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳಿಗೆ. ಅವರು ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಗಿತ್ತು. ಯಾವುದೋ ಸಂಬಂಧಗಳು, ಆ ಸಂಬಂಧಗಳು ಮಂಜುಳಾ ಬದುಕಿನಲ್ಲಿ ರಾಣಿ ದಾಖಲಿಸ್ತಾರೆ. ಅವರು ತಮಿಳುನಾಡಿನ ಒಬ್ಬ ನಿರ್ದೇಶಕರನ್ನ ವಿವಾಹವಾಗ್ತಾರೆ. ಅವರು ಆ ವಿವಾಹದ ನಂತರದಲ್ಲಿ ಆ ವೈವಾಹಿಕ ಸಂಬಂಧ ಕೂಡ ಮುಂದುವರಿಯಲ್ಲ. ಕೇವಲ 2 ವರ್ಷಗಳ ಒಳಗಡೆ ಅವ್ರಿಗೊಬ್ಬ ಮಗ ಹುಡುತಾನೆ. ಈಗಲೂ ಕೂಡ ಅವರ ಮಗ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅದು ಏನಾಗತ್ತೆ, ಆಕೆಗೆ ಆ ವೈವಾಹಿಕ ಸಂಬಂಧದಲ್ಲಿ ವ್ಯತ್ಯಾಸಗಳು, ಏರಿಳಿತಗಳಾದಂತ ಸಂದರ್ಭದಲ್ಲಿ ಅದರಿಂದ ಕೂಡ ಅವರು ಹೊರಗಡೆ ಬಂದಿದ್ರು. ಎರಡನೆಯದು, ನಾನು ಬೇರೆ ಕಡೆ ನೋಡಿದಾಗ ಅವ್ರ ಮೇಲೆ ಏನೋ ಕೇಸ್ ಆಗಿತ್ತು ಅಥವಾ ಅದು ತನಿಖೆಯ ಇಂದ ಹೊರಗಡೆ ಬಂದಂತ ಮಾಹಿತಿಯ ಪ್ರಕಾರ ಇವರು ಆರ್ಥಿಕವಾಗಿ ಸಂಕಷ್ಟವನ್ನ ಕೂಡ ಅನುಭವಿಸ್ತಾ ಇದ್ರು ಈಕೆ ಕೊನೆಗಾಲದಲ್ಲಿ ಅನ್ನುವಂಥದ್ದು. ಅಂದ್ರೆ ಆರ್ಥಿಕ ಸಂಕಷ್ಟ ಏನು ಅಂತ ಅಂದ್ರೆ ಈಕೆ ಏನು ತಾಯಿ ಆಗ್ತಾಳೆ. ಈ ತಾಯ್ತನ ಅನ್ನೋದು ಹೆಣ್ಮಕ್ಳ ಜೈವಿಕವಾದಂತಹ ಒಂದು ದೇಹಾಕೃತಿಯನ್ನ ವ್ಯತ್ಯಾಸಕ್ಕೆ ಒಳಪಡಿಸುತ್ತೆ. ಹಾಗಾಗಿ ತುಂಬಾ ದಪ್ಪಾಗಿದ್ರಂತೆ ಮಂಜುಳಾ ಮದುವೆ ಮಗು ಆದ ನಂತರದಲ್ಲಿ. ಹಾಗಾಗಿ ಆಕೆಗೆ ಅವಕಾಶಗಳು ಕೂಡ ಕಮ್ಮಿ ಆಗಿತ್ತು ಅನ್ನುವಂಥದ್ದು. ಒಂದು, ಆಕೆ ನಾನು ಆಗ್ಲೇ ಹೇಳಿದೆ, ಚಲನಚಿತ್ರರಂಗದ ಒಳಗಡೆ ಮದುವೆ ಮಕ್ಕಳಾದ ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಡಿಕೆ ಕುಗ್ಗಿ ಹೋಗತ್ತೆ. ತುಂಬಾ ಮೇರು ನಟಿಯಾಗಿ ಮೆರೆದಿರ್ತಾರೆ ಅವಳೆಲ್ಲ, ದೊಡ್ಡ ಹೆಸರು ಮಾಡಿರ್ತಾರೆ. ಅವರಿಗೆ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗಲ್ಲ, ಬಹಳ ಸೂಕ್ಷ್ಮ ಇದು. ಅವ್ರಿಗೆ ದೊಡ್ಡ ಹೆಸರಿರುತ್ತೆ, ಎಲ್ಲೂ ಕಡಿಮೆ ಕನಿಷ್ಠ ಮಟ್ಟದ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಹಳ ಒತ್ತಡ ಆಗುತ್ತೆ, ಬಹಳ ಘರ್ಷಣೆ ಆಗುತ್ತೆ. ನಾನು ಹೇಳ್ತಿರೋದು ತಮ್ಗೆಲ್ಲ ಅರ್ಥ ಆಗ್ತಿದೆ ಅನ್ಸುತ್ತೆ. ಅಷ್ಟು ದೊಡ್ಡ ಹೆಸರು ಮಾಡಿ ಮೇರು ನಟಿಯಾಗಿ ಮೆರೆದಂತಹ ಇಂಥವರಿಗೆ ಸಾಮಾನ್ಯರ ರೀತಿಯಲ್ಲಿ ಎಲ್ಲಾ ಅವಶ್ಯಕತೆಗಳಿಲ್ಲದೆ ಬದುಕುವಂತದ್ದು ಕಷ್ಟವಾದಂತ ಸಂದರ್ಭದ ಒಳಗಡೆ ಕೂಡ ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಂಜುಳಾಗೆ ಒಂದು ತನ್ನ ವೈಯಕ್ತಿಕವಾಗಿರ್ತಕ್ಕಂತಹ ಸಮಸ್ಯೆ ಈ ಕೃತಿಯಲ್ಲಿ ಉಮಾಶ್ರೀ ಅದನ್ನ ಗುರುತಿಸಿ ಹೇಳ್ತಾರೆ. ಒಂದು, ಆಕೆಯ ಕುಟುಂಬ. 2, ಆಕೆಯ ವೃತ್ತಿ ಬದುಕು. 3, ಆಕೆಯ ಒಂದು ವೈಯಕ್ತಿಕ ಜೀವನ. ಈ 3ರಲ್ಲಿ ಯಾವುದಾದ್ರೂ ಒಂದಾದ್ರೂ ಅವಳ ಕೈ ಹಿಡಿದಿದ್ರೆ ಅವಳು ಬದುಕ್ತಿದ್ಲು ಅನ್ನುವಂತ ಮಾತು. ಅಂದ್ರೆ ಕುಟುಂಬ ಯಾಕೆ ಅಂದ್ರೆ ಈ ಏನೇ ಹೇಳಿದ್ರು ಇವತ್ತಿಗೆ ನಾಯಕ ನಟಿಯರನ್ನ, ಸಿನಿಮಾ ರಂಗದ ನಾಯಕ ನಟಿಯರನ್ನ ಒಂದಷ್ಟು ಸಾಮಾಜಿಕವಾಗಿ ಒಪ್ಕೊಳ್ಳೋದಕ್ಕೆ ಸಿದ್ರಿದೀವಿ. ಆದ್ರೂ ಆವತ್ತಿಗೆ ಅದಾಗಿರ್ಲಿಲ್ಲ. ಕುಟುಂಬ ಕೂಡ ಆಕೆಯನ್ನ ನೋಡ್ತಾ ಇದ್ದದ್ದು ತುಂಬಾ ಒಂದು ಕಳಂಕದ ದೃಷ್ಟಿಯಿಂದಲೇ. ಹಾಗಾಗಿ ಕೌಟುಂಬಿಕವಾಗಿ ಆಕೆಯನ್ನ ಭದ್ರವಾಗಿ ಕೈ ಹಿಡಿಯುವಂತ ಕೆಲಸಗಳು ಆಗಿರ್ಲಿಲ್ಲ ಮಂಜುಳಾ ಬದುಕಿನಲ್ಲಿ ಕೂಡ. ಇನ್ನೊಂದು, ಆಕೆ ವೈಯಕ್ತಿಕವಾದ ಬದುಕು ದುರಂತದತ್ರ. ಆಕೆಯನ್ನ ಮದುವೆ ಆಗಿದ್ದ 2ನೇ ಮದುವೆ, ಅದನ್ನ ಈ ಕೃತಿಯಲ್ಲಿ ರಾಜೇಶ್ ಹೇಳ್ತಾರೆ ಅಂತ, ನಾಯಕ ನಟ ರಾಜೇಶ್ ಹೇಳ್ತಾರೆ ಅಂತ ದಾಖಲಿಸ್ತಾರೆ. ಆ ಮದುವೆಯಾದ ನಂತರದ ಒಳಗಡೆ ಆ ವೈವಾಹಿಕ ಬದುಕು ಮುರಿದು ಬಿದ್ದಿತ್ತು. ಏನು ನಿರ್ದೇಶಕ 2ನೇ ಮದುವೆಯಾಗಿ ಮಂಜುಳಾ ಅವರನ್ನ ಮದುವೆ ಆಗ್ತಾರೆ. ಆ ಮದುವೆ ಕೂಡ ಅಲ್ಲಿ ಮುರಿದು ಬಿದ್ದಿರತ್ತೆ. ಆ ನಂತರದಲ್ಲಿ ಆಕೆಗಿದ್ದಂತಹ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅವಳು ಆರ್ಥಿಕವಾಗಿ ಸುಸ್ಥಿರವಾಗಿ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಈ ಎಲ್ಲಾ ಕಾರಣಗಳು ಕೂಡ ಆಕೆಯ ಒಂದು ಅಂತ್ಯದಲ್ಲಿ, ಆ ದುರಂತ ಅಂತ್ಯದಲ್ಲಿ ಕಾರಣ ಆಗಿರಬಹುದು ಅನ್ನುವಂಥದ್ದು. ಹಾಗಾಗಿ ಈ ಮಂಜುಳಾ ಅನ್ನುವಂತಹ ಒಂದು ಮಿನುಗುತ್ತಾರೆ ಮಿನುಗಿ ಮರೆಯಾಗಲಿಕ್ಕೆ ಎಲ್ಲಾ ಕಾರಣಗಳು. ಅದು ಆ ಹೊತ್ತಿನಿಂದ ಇವತ್ತಿನವರೆಗೂ ಆ ಚಲನಚಿತ್ರ ಉದ್ಯಮ ಅದೊಂದು ಬಿಸ್ನೆಸ್, ಅದೊಂದು ಅಕ್ಷರಶಃ ಉದ್ದಿಮೆಯಾಗಿರುವಂತಹ ಚಲನಚಿತ್ರ ರಂಗದ ಒಳಗಡೆ ಹೆಣ್ಣು ಮಕ್ಕಳು ಅನುಭವಿಸುವಂತಹ ತಾಕಲಾಟ, ಸಂಕಟ, ಕಲ್ಲಣ, ನೋವುಗಳು ಬಹುಶಃ ಅದಕ್ಕೆ ಒಂದು ರೂಪಕದ ತರ ಮಂಜುಳಾ ಬದುಕು ನಮಗೆ ಕಾಣಿಸುತ್ತೆ ಅಂತ. ಆದ್ರೂ ಈಕೆ ಸೋತು ಹೋದವಳ, ಹಾಗಾದ್ರೆ ಇಂಥದೊಂದು ದುರಂತ ಅಂತ್ಯ ಅಂದ್ರೆ ಇಲ್ಲ. ಅಲ್ಲಿರ್ತಕ್ಕಂಥ ಲಿಂಗ ಅಸಮಾನತೆ, ಲಿಂಗ ರಾಜಕಾರಣದ ವಿರುದ್ಧ ಹೋರಾಡಿ ಒಂದು ಘನತೆಯ ಬದುಕನ್ನ ಅಂದ್ರೆ ಚಿರಸ್ಥಾಯಿಯಾಗಿ ಅದೆಲ್ಲ ಇತ್ತು. ಇಲ್ಲಿ ಎಷ್ಟು ಮಂಜುಳಾ ಪ್ರಸಿದ್ಧಿಯನ್ನ ಪಡೆದಂತ ನಾಯಕ ನಟಿ ಆಗಿದ್ರು ಅನ್ನೋದನ್ನ ರಾಣಿ ಇಲ್ಲಿ ಗುರುತಿಸ್ತಾರೆ. ಆಕೆ ಒಂದೇ ದಿನದ ಒಳಗಡೆ
ಆಕೆ ಬೇರೆ ಬೇರೆ ಸಿನಿಮಾಗೆ ತನ್ನ ಕಾಲ್ ಶೀಟ್ ಅನ್ನ ಕೊಡ್ತಾ ಇದ್ದಿದ್ರು. 9 ರಿಂದ 12 ಗಂಟೆವರೆಗೂ, ನಂತರದಲ್ಲಿ ಮಧ್ಯಾಹ್ನ ಒಂದು ಸಿನಿಮಾ ಶೂಟಿಂಗು, ಸಂಜೆ ಇನ್ನೊಂದು ಸಿನಿಮಾ ಶೂಟಿಂಗು, ಹೀಗೆ ಬಹಳ ಬ್ಯುಸಿಯಾಗಿದ್ದಂತಹ ಮಂಜುಳಾ ಕೆಲವು ದಿನಗಳಲ್ಲಿ ತಮ್ಮ ಬೇಡಿಕೆಯನ್ನ ಕುಗ್ಗಿಸ್ಕೊಂಡ್ಬಿಡ್ತಾರೆ. ಅವರ ವಿವಾಹ, ಅವರ ತಾಯ್ತನ ಇದರಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಚಲನಚಿತ್ರದ ರಂಗದ ಒಳಗಡೆ ಇರುವಂತಹ ನಾಯಕ ನಟಿಯರು ಬಹಳ ಹುಷಾರಾದಂತಹ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ ಅನ್ನುವಂತಹ ಒಂದು ತಿಳುವಳಿಕೆಯ ಪಾಠ ಕೂಡ ಮಂಜುಳಾ ಅವರ ಬಗ್ಗೆ ಹೆಚ್ಚು ಕಮ್ಮಿ ಇಲ್ಲಿ ಇರ್ತಕ್ಕಂಥ 95% ಜನರಿಗೆ ಎಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ ನಾವೆಲ್ಲರೂ ಸಹ ಅವತ್ತಿನ ಕಾಲಘಟ್ಟದಲ್ಲೇ ಇದ್ದಂಥವ್ರು. ಅವತ್ತಿನ ಸಂದರ್ಭದಲ್ಲಿ ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ಒಂದು 5 ಜನ ಚಲನಚಿತ್ರ ನಟಿಯರು ತುಂಬಾ ಹೆಸರುವಾಸಿಯನ್ನ ಪಡ್ಕೊಂಡಿದ್ರು. ಅದು ಎಲ್ರಿಗೂ ಗೊತ್ತಿದೆ. ಆರತಿ ಭಾರತಿ ಮಂಜುಳಾ ಕಲ್ಪನಾ ಚಂದ್ರಕಲಾ ಅಂತ ಅದೊಂದು ಹಾಡನ್ನೇ ಮಾಡಿದ್ರು. ಈ 5 ಜನದಲ್ಲಿ ಕಲ್ಪನವರು ಒಂದು ತರ ಆದ್ರೆ, ಆರತಿಯವರು ಒಂಥರ ಆದ್ರು, ಮಂಜುಳವರು ನಮ್ಮ ತುಮಕೂರಿನ ಜಿಲ್ಲೆಯವರು. ಅವರು ಸುಮಾರು ಒಂದು 15 ರಿಂದ 20 ವರ್ಷಗಳ ಮಾತ್ರ ಚಲನಚಿತ್ರರಂಗದಲ್ಲಿ ಅವರು ಇರಬೇಕಾಯಿತು. ಪುಟ್ಟ ಬಾಲಕಿಯಾಗಿ, ಬಾಲನಟಿಯಾಗಿ ಅವರು ಪ್ರಾರಂಭ ಮಾಡಿದಂಥದ್ದು. ಅವರು ಚಿತ್ರರಂಗದಲ್ಲಿ ಮೇರು ನಟರಾಗಿ ಇರ್ತಕ್ಕಂತಹ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಅನಂತ್ನಾಗ್ ಇರ್ಬೋದು, ರಾಜೇಶ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ಅಶೋಕ್ ಇರ್ಬೋದು, ಹೀಗೆ ಎಲ್ಲ ನಟಗಳ ಜೊತೆಯನ್ನು ಸಹ ಅವರು ಎಲ್ಲಾ ತರದಲ್ಲೂ ಸಹ ಇವನು ಬಜಾರಿ ಪಾತ್ರದಿಂದ ಹಿಡಿದು, ಪ್ರೀತಿ ಮಾಡುವ ಪಾತ್ರದಿಂದ ಹಿಡಿದು, ಸಾಂಸಾರಿಕ ಪಾತ್ರ, ಮಯೂರ ಅಂತ ಒಂದು ಒಳ್ಳೆ ಚಲನಚಿತ್ರ, ಪೌರಾಣಿಕ ಚಲನಚಿತ್ರವನ್ನ ಕೊಟ್ಟಂತವ್ರು, ಕಿಟ್ಟು ಪುಟ್ಟು ಅಂತಹ ಒಂದು ಕಾಮಿಡಿ ಚಿತ್ರವನ್ನು ಕೊಟ್ಟಂತವ್ರು, ಸಾಕಷ್ಟು ಸುಮಾರು 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅವರು ಮಾಡಿದ್ದಾರೆ. ಜೊತೆಯಲ್ಲಿ ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಗಳನ್ನು ಸಹ ಮಾಡಿದ್ದಾರೆ. ಸರಿ, ಮಂಜುಳಾರ ಬಗ್ಗೆ ಬರೀತಾರೆ. ಮತ್ತೆ ಯಾವ ತರ ಅಂತಂದಾಗ, ಅವಾಗ ನಾನು ಈಗ ಡೈಲಿ ನಾನು ವಾಕಿಂಗ್ ಹೋಗ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಅವರ ಒಂದು ಸಮಾಧಿ ಮಾಡಿರ್ತಕ್ಕಂಥದ್ದು, ಮತ್ತೆ ಅವರ ಕುಟುಂಬದವರು ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ವಿಚಾರ ತಿಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಅವರಿಗೆ ಬರಿತಾ ಇದ್ದೀನಿ ಅಂತ. ಬಟ್ ಮೇಡಮ್ ಹೇಳಿದಾಗೆ ಅವರ ಕುಟುಂಬದವರು ಏನಾದರೂ ಅವರಿಗೆ ಸಹಕಾರ ಕೊಟ್ಟಿದ್ರೆ ಇದು 2 ವರ್ಷಗಳಿಂದಲೇ ಈ ಕೃತಿ ಬಿಡುಗಡೆ ಆಗಬೇಕಾಯಿತು. ಅವರ ಕುಟುಂಬದವರಿಂದ ಯಾವುದೇ ಸಹಕಾರ ಸಿಗದಲೆ ಅವರ ಮಗನೂ ಸಹ ಬಹಳಷ್ಟು ಹುಡುಕೋದು, ಎಲ್ಲಿದ್ದಾರೆ ಏನು ಅಂತ. ಅವರ ಮಗನ ಸಹ ಅಡ್ರೆಸ್ಸನ್ನು ಸಹ ಅವರಿಗೆ ಸರಿಯಾಗಿ ಸಿಗಲಿಲ್ಲ. ಹಾಗಾಗಿ ಈ ಕೃತಿ ಬಿಡುಗಡೆ ಆಗೋದು ಸಹ ತುಂಬಾ ಲೇಟು ಆಯಿತು. ಹಾಗಾಗಿ ಈಗ ಮತ್ತೆ ಜೊತೆಯಲ್ಲಿ ಅವರ ಕುಟುಂಬದವ್ರಿಗೆ ಹೇಳಿ ಇವತ್ತು ಅವ್ರ ಜೊತೆ ಚಲನಚಿತ್ರಗಳಲ್ಲಿ ನಟಿಸಿದಂತ ಶ್ರೀನಾಥ್ ಅವ್ರನ್ನ ಮತ್ತೆ ಅಥವಾ ಅಶೋಕ್ ಅವ್ರನ್ನ ಕರ್ತರಬೇಕು ಅಂತ ಹೇಳ್ಬಿಟ್ಟು ಕುಟುಂಬದವ್ರನ್ನ ಕೇಳ್ಕೊಂಡಾಗೂ ಸಹ ಅವರು ಸಹ ಇದಕ್ಕೆ ಸರಿಯಾದಂತಹ ಒಂದು ನಮಗೆ ಸಹಕಾರವನ್ನು ಕೊಡ್ಲಿಲ್ಲ. ಆ ದೃಷ್ಟಿಯಿಂದ ಇಂತಹ ತುಮಕೂರು ಜಿಲ್ಲೆನಲ್ಲಿ ಇವತ್ತು ಜಗ್ಗೇಶ್ ಇದ್ದಾರೆ, ಕೋಮಲ್ ಇದ್ದಾರೆ, ಲೋಹಿತಾಶ್ ಅವರು ಇದ್ದಾರೆ, ಅರ್ಜುನ್ ಸರ್ಜಾ ಇದ್ದಾರೆ, ರಾಜೇಶ್ ಅವರು ಇದ್ದಾರೆ. ಇವರೆಲ್ಲರೂ ಸಹ, ಅದರಲ್ಲೂ ಸಹ ಗುಬ್ಬಿ ವೀರಣ್ಣ ಕಂಪನಿ, ಯಾಕಂದ್ರೆ ದೊಡ್ಡ ನಾಟಕ ರಂಗ ಇವತ್ತು ತುಮಕೂರು ಜಿಲ್ಲೆನಲ್ಲಿ ನಾಟಕ ರಂಗದಲ್ಲೂ ತುಂಬಾ ಹೆಸರುವಾಸಿ ಪಡ್ಕೊಂಡಿದ್ದಾರೆ. ಚಲನಚಿತ್ರಗಳಲ್ಲಿ ಸಾಹಿತ್ಯ ವಲಯದಲ್ಲಂತೂ ವೇದಿಕೆ ಮೇಲೆ ಕೂತಿದ್ದವ್ರ ಜೊತೆಗೆ ಇನ್ನು 100 ಜನ ಸಾಹಿತ್ಯಗಳು ತುಮಕೂರು ಜಿಲ್ಲೆನಲ್ಲಿ ಇವತ್ತು ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೃತಿಯನ್ನ ರಚನೆ ಮಾಡೋದು ಹೆಚ್ಚಿಗೆ ಏನು ನನಗೆ ಕಾರಣಗಳು ಇರಲಿಲ್ಲ ಅಂತ ಹೇಳಿದ್ರೆ, ಈಗ ಒಂದೊಂದು ಕೃತಿಯನ್ನ ಬರೀಬೇಕಾದ್ರೆ ಒಂದಷ್ಟು ಇದಿರ್ಬೇಕು. ಆದ್ರೆ ಇದು ಇದ್ದಂತೆ ಮನಸ್ಸಲ್ಲಿ ಹೊಳೆದಂತಹ ಒಂದು ಯೋಚನೆ. ನಾನು ಓಡಾಡ್ತಾನೆ ಯಾಕೆ, ಮತ್ತೆ ಸಮಯವೂ ಕೂಡ ಇತ್ತು ಎಲ್ಲರಿಗೂ. ಆ ಒಂದು ಕೋವಿಡ್ ಸಮಯ ನೆನಪಿದೆ. ಕೋವಿಡ್ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅನ್ಕೋಬೇಕಾದ್ರೆ ಒಂದಷ್ಟು ನಾವು ಈ ರೀತಿಯ ಒಂದು ಗುಣಾತ್ಮಕವಾಗಿ ಏನಾದ್ರೂ ಮಾಡ್ಬೋದಾ ಅಂತ ಅನ್ನಿಸ್ದಾಗ ಈ ಕೃತಿಯನ್ನ ಯಾಕೆ ತರಬಾರದು ಅಂತ ಯೋಚನೆ ಮಾಡಿದ್ದು. ಬಹುಶಃ ಯೋಚನೆ ಮಾಡ್ಬೇಕಾದ್ರೂ ನಾವು ತುಂಬಾ ಸಮಯವನ್ನ ತಗೊಂಡ್ವಿ. ಯಾಕೆಂದ್ರೆ ಇವ್ರು ದೊಡ್ಡ ನಟಿಯಾಗಿದ್ದಾರೆ, ಮತ್ತೆ ಇಂತಹ ನಟಿಯ ಪುಸ್ತಕಗಳು ಇನ್ನೂ ಬಂದಿಲ್ವಾ ಅನ್ನೋದು ಒಂದು ಚರ್ಚೆ ಮಾಡ್ತಾ, ಬಹುಶಃ ನಮ್ಗೆ ತಿಳಿದಂತೆ ಎಂ ಎಚ್ ನಾಗರಾಜು ಸರ್ ಹೇಳಿದ್ರು, ಈ ಲೇಖಕಿಯ ಈ ಒಂದು ನಟಿಯ ಬಗ್ಗೆ ಪುಸ್ತಕಗಳೇ ಬಂದಿಲ್ಲ. ಅದನ್ನು ನಮ್ಗೆ ಅನ್ನಿಸ್ತು, ಇಂತಹ ದೊಡ್ಡ ಮೇರು ನಟಿಯ ಪುಸ್ತಕ ಬಂದಿಲ್ಲ ಅಂತ ಹೇಳಿದಾಗ ಈ ಕೆಲಸಕ್ಕೆ ಕೈ ಹಾಕೋದು ಒಂದು ದೊಡ್ಡ ಸಾಹಸವೇ. ಇಲ್ಲಿ ಪ್ರಯತ್ನ ಮಾಡೋಣ ಅಂತ ನಿರಂತರವಾಗಿ ಈ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾ ಹೋದ್ವಿ. ಹಾಗೆ ಅವಾಗ ಆಗಿದ್ದು 4-5 ವರ್ಷಗಳ ನಂತರ ಇವತ್ತು ಈ ಒಂದು ಕೃತಿ ನಿಮ್ಮ ಮುಂದೆ ಲೋಕಾರ್ಪಣೆಗೊಳ್ತಾ ಇದೆ. ಈ ಕೃತಿಯ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗಲ್ಲ. ಈ ಕೃತಿಯನ್ನ ನೀವು ಓದ್ಬಿಟ್ಟು ಮತ್ತೆ ನೀವು ಇದರ ಅನಿಸಿಕೆಯನ್ನ ಹೇಳಿ. ಆಶಾ ತುಂಬಾ ಚೆನ್ನಾಗಿ ಇದನ್ನ ಹೇಳಿದ್ರು, ಆ ಕೃತಿಗಳ ಬಗ್ಗೆ ಹೇಳಿದ್ದಾರೆ. ಒಂದು ಯಾವುದೇ ನಟಿ ಆಗ್ಬೇಕಾದ್ರೆ ಅವರಿರುವಂತಹ ಕಾಲಘಟ್ಟದಲ್ಲಿ ಅವರು ಸೌಂದರ್ಯವನ್ನ ಮತ್ತೆ ಉಳಿಸ್ಕೊಳ್ಳೋದ್ರ ಜೊತೆಗೆ
ಈ ನಟಿಯ ಒಂದು ಸಾಂಸಾರಿಕ ಜೀವನವೇ ತುಂಬಾ ವಿಭಿನ್ನವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವರು ತುಂಬಾ ಹೆಸರಾಂತ ನಟಿಯಾಗಿದ್ದು ಒಂದೇ ಸಮಯದಲ್ಲಿ 5-6 ಸಿನಿಮಾವನ್ನ ಇಟ್ಕೊಂಡಿದ್ದಂತಹ ನಟಿ, ಜೊತೆಗೆ ಹಗಲು ತೆಗಿತಾ ಇದ್ದಂತಹ ಮತ್ತೆ ರಾತ್ರಿಯನ್ನ ಸೀನ್ಗಳನ್ನ ರಾತ್ರಿನ ಹಗಲು ಮಾಡಿ ಹಗಲನ್ನ ರಾತ್ರಿ ಮಾಡಿ ಶೂಟ್ ಮಾಡ್ತಾ ಇದ್ರು ಇವ್ರಿಗೋಸ್ಕರ ಅಂತ. ಅಷ್ಟು ಮೇಲು ನಟಿಯಾಗಿದ್ದಂತಹ ಇವರು ಕೊನೆ ಗಳಿಗೆಯಲ್ಲಿ ಕೆಲವು ಡಿಸಿಷನ್ಸ್, ಒಂದೊಂದು ಅರ್ಥದಲ್ಲಿ ನಾವು ಒಂದಷ್ಟು ತೀರ್ಮಾನಗಳನ್ನ ತಗೋಬೇಕಾದ್ರೆ ಎಲ್ಲೋ ಎಡುವುದಾಗ ಅಥವಾ ಆ ತೀರ್ಮಾನಗಳನ್ನು ತಗೋಬೇಕಾದ್ರೆ ನಮ್ಗೆ ಯಾರನ್ನು ಸರಿಯಾದ ಮಾರ್ಗದರ್ಶನ ನೀಡದೇ ಇರುವಂತಹ ಸಮಯದಲ್ಲಿ ಇಂತಹ ಒಂದಷ್ಟು ಆದಾಗ ಅದು ಈ ನಟಿಯನ್ನ ಈ ಒಂದು ಇದಕ್ಕೆ ತಗೊಂಡ್ ಬಂತು ಅಂತ ನಿಜವಾಗ್ಲೂ ಅಂತ ಅನ್ಸುತ್ತೆ. ಆದ್ರೆ ಅವರು ಬರೀ 34 ವರ್ಷ 35 ವರ್ಷ ಬದುಕಿದ್ದು, ಅದೇ ಕೊನೆಯ ಘಟ್ಟದಲ್ಲಿ ಅವರು ತುಂಬಾ ಒಂದು ಹೆಣ್ಮನದ ಒಂದು ತಾಕಲಾಟಕ್ಕೆ ಖಂಡಿತ ಒಳಗಾಗಿರ್ತಾರೆ. ಮಗು ಆಗ್ತೈತೆ, ಮತ್ತೆ ಅವರು ದಪ್ಪ ಆಗ್ತಾರೆ, ಅವಾಗ ಅವ್ರಿಗೆ ಎಷ್ಟೊಂದು ಅನುಕೂಲಗಳು ಸಿಗಲ್ಲ, ಇಂಥದೆಲ್ಲ ಆಗ್ತಾ ಹೋಗುತ್ತೆ. ಆದ್ರೆ ನಾನು ಮಾಹಿತಿನ ಸಂಗ್ರಹ ಮಾಡ್ಬೇಕಾದ್ರೆ ಒಂದಷ್ಟು ನನಗೆ ವೈರುಧ್ಯ ಮಾಹಿತಿಗಳು ಬಂದಾಗ ಹೆಂಗೆ ಬರೀಬೇಕು, ಇದನ್ನ ಹೆಂಗೆ ನಾವು ತಲುಪಿಸ್ಬೇಕು ಅನ್ನುವಂತಹ ಒಂದಷ್ಟು ನಮ್ಗೆ ಗೊಂದಲಗಳು ಆಯ್ತು. ನಾನು MHL ಸರ್ ಹತ್ರ ಮಾತಾಡ್ತಿದ್ದೆ, ಈ ತರ ಬರ್ತಿದೆ ಏನು ಅಂತ. ಆದ್ರೆ ನಾವು ಒಂದು ನಟಿಯನ್ನ ನಾವು ಜನ ಮುಂದೆ ಇಡ್ಬೇಕಾದ್ರೆ ನಾವು ಎಷ್ಟು ಗೌರವಯುತವಾಗಿ ಇಡಬಹುದು, ಅದೇ ರೀತಿಯಾಗಿ ಈ ಪುಸ್ತಕದಲ್ಲಿ ಅವರನ್ನ ನಾವು ಇಲ್ಲಿ ಚಿತ್ರಿಸಕ್ಕೆ ಪ್ರಯತ್ನ ಮಾಡಿದೀವಿ. ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಈ ಪುಸ್ತಕಕ್ಕೆ ಒಂದು ಮುನ್ನುಡಿಯನ್ನು ಬರ್ಕೊಟ್ಟಂತಹ ಉಮಾಶ್ರೀ ಮೇಡಮ್ ಅವರು ಒಂದೇ ಸರಿ ಕೇಳ್ದೆ ಹೋಗಿ ಹೇಳ್ದೆ ಈ ತರ ಅಂತ ತುಂಬಾ ಗೌರವಯುತವಾಗಿ ಅವ್ರು ಬರ್ಕೊಟ್ರು. ಆದ್ರೆ ಅವ್ರನ್ನ ನಾವು ತಿಂಗಳಿಂದನೂ ಕೇಳ್ತಾ ಇದ್ವಿ, ಮೇಡಮ್ ಒಂದು ಡೇಟ್ ಕೊಡಿ ಅಂತ. ಅವ್ರಿಗೂ ನಮ್ಗೂ ಒಂದು ಸಾಲಾವಳಿ ಬರಲೇ ಇಲ್ಲ. ಅವ್ರು ಕೊಟ್ಟಿರೋ ಡೇಟ್ಗೆ ನಮ್ಗಾಗ್ಲಿಲ್ಲ, ನಮ್ಗೆ ಭಾನುವಾರ ಅಥವಾ ಶನಿವಾರ ಹಿಂಗ್ ಬೇಕಾಗಿತ್ತು, ಈ ತರದ್ದಾಯ್ತು. ಶ್ರೀನಾಥ್ನ ಕರ್ಕೊಂಡ್ ಬರೋಣ ಅಂತ ನಮ್ಮ ಮಲ್ಲಿಕಾರ್ಜುನ ಅವ್ರು ತುಂಬಾ ಪ್ರಯತ್ನ ಪಟ್ರು, ಅವರು ಹೇಳ್ತಾ ಇದ್ರು, ಆದ್ರೆ ಆಗ್ಲಿಲ್ಲ. ಆಮೇಲೆ ನಮ್ಗೆ ಅನ್ಸಿದ್ದು ಅವರೆಲ್ಲ ಬರಲಿಲ್ಲ ಅಂದ್ರೆ ಇಲ್ಲಿ ನಮ್ ಜೊತೆ ಇರುವಂತವ್ರ ಮುಂದೆ, ನಿಮ್ಮಂತ ದೊಡ್ಡ ಹಿರಿಯರ ಮುಂದೆ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋಣ ಅಂತ ನಾವು ಪುಸ್ತಕ ಬಿಡುಗಡೆ ಮಾಡಿದ್ವಿ. ಇದಕ್ಕೆ ಲಕ್ಷ್ಮಣ್ ದಾಸ್ ಅವರು ಫೋನ್ ಮಾಡಿ ಹೇಳಿದೆ, ಸರ್ ಒಂದು ಮುನ್ನುಡಿ ಬರ್ಕೊಡಿ ಅಂತ. ತಗೋಮಮ್ಮ ಅಂತ ತುಂಬಾ ಪ್ರೀತಿಯಿಂದ ಮುನ್ನುಡಿಯನ್ನ ಬರ್ಕೊಟ್ರು. ಹಾಗೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ರಾಮಕುಮಾರಿ ಅವ್ರಿಗೆ ಕೇಳಿದೆ, ನಮ್ಮ ಸೆಕ್ರೆಟರಿಗೆ ಒಂದ್ಸರಿ ಮಾತಾಡಿ ಅಂದ್ರೆ ವೈ ನಾಟ್ ಮಾಡೋಣ ಅಂತ ಹೇಳಿದ್ರು. ಸೊ ಎಲ್ಲರೂ ಸೇರಿ ಪುಸ್ತಕ ಇವತ್ತು ನಿಮ್ಮ ಮುಂದೆ ಇದೆ. ಪುಸ್ತಕವನ್ನು ಕೊಂಡುಕೊಂಡು ಹೋಗಿ ಇನ್ನೂ ಒಂದಷ್ಟು ಆಶಾ ಹೇಳಿರುವಂತಹ ಒಂದಷ್ಟು ಇದನ್ನ ಸೇರಿಸಿ ಇದನ್ನ ನಾನು ಮುಂದೆ ಬರೆಯಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇದರಲ್ಲಿ ನಾವು ಕುಟುಂಬವನ್ನ ಎಲ್ಲ ಮಾತಾಡಿದ್ವಿ. ಅವ್ರಿಗೆ ಒಂದಷ್ಟು ಇದರಲ್ಲಿ ಇರುವಂತಹದ್ದು ಒಂದಷ್ಟು ಬೇರೆ ತರ ಬರೀಬೇಕು ಅಂತ ಅನ್ನಿಸ್ತು. ಅದನ್ನು ಕೂಡ ಸೇರಿಸಿ ನಾವು ಮುಂದೆ ಇದನ್ನ ಮರುಮುದ್ರಣವನ್ನ ಮಾಡಿ ಆ ಪುಸ್ತಕವನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಪುಸ್ತಕ ಬರೆಯುವುದು ತುಂಬಾ ಈಸಿ. ಇದನ್ನ ಈ ತರ ಒಂದು ರೂಪ ಕೊಟ್ಟು ಇದು ಒಬ್ಬರ ವ್ಯಕ್ತಿಯಿಂದಲ್ಲ, ಇಲ್ಲಿ ತುಂಬಾ ಇದೆ. ಇದನ್ನ ಮುಖಪುಟ ಮಾಡಿದಂತವರು ಮತ್ತೆ ಇದರ ಅಕ್ಷರವನ್ನು ಓದಿ ಇದಕ್ಕೆ ಪುಸ್ತಕ ರೂಪ ಕೊಟ್ಟಂತಹ MHL ಸರ್ ಅವರು, ಮತ್ತೆ ನಮ್ಗೆ ಯಾವ್ದಾದ್ರು ಸಲಹೆಗಳನ್ನ ಕೊಟ್ಟು ಇಲ್ಲೇ ಮಾಡೋಣಮ್ಮ ಅಂತ ಹೇಳ್ತಿದ್ದ KSS ಅವರು, ಮತ್ತೆ ಒಂದಷ್ಟು ನಮ್ಗೆ ವಿಶ್ವನಾಥ್ ಅವರು, ಎಲ್ರಿಗೂ ಮಾಹಿತಿಯನ್ನ ಕೊಟ್ಟು ಈ ಪುಸ್ತಕ ಇಷ್ಟು ಬರೋದಕ್ಕೆ ಇದು ಒಬ್ಬಳ ಪ್ರಯತ್ನ ಖಂಡಿತ ಅಲ್ಲ. ಇದು ಎಲ್ಲರ ಪ್ರಯತ್ನದಿಂದ ಈ ಒಂದು ರೂಪವನ್ನು ತಳೆದಿದೆ. ಇದು ಇವತ್ತು ನಿಮ್ಮ ಮುಂದೆ ಲೋಕಾರ್ಪಣೆ ಆಗ್ತಿದೆ. ದಯಮಾಡಿ ಓದಿ ಏನಾದ್ರೂ ಇದ್ರೆ ಅದಕ್ಕೆ ನೀವು ಸಲಹೆಗಳನ್ನು ಕೊಡಿ. ಮುಂದಿನ ಒಂದು ಪುಸ್ತಕದಲ್ಲಿ ಅಥವಾ ಈ ಒಂದು ಮರುಮುದ್ರಣದಲ್ಲಿ ನಾವು ಅದನ್ನ ಸೇರಿಸ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಏನು ಸ್ಪೆಷಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ರೈಟ್ ಜಾಸ್ತಿ ಇದೆಲ್ಲ ಬೆಳ್ಳಿ. ತುಮಕೂರು ಜಿಲ್ಲೆ ಒಂದೊಂದು ತಾಲೂಕಿನಲ್ಲೂ ಒಂದೊಂದು ಕಲಾವಿದರು, ಸಿನಿಮಾ ತಾರೆಯರು, ನಿರ್ದೇಶಕರು ಹಾಗೂ ರಂಗಭೂಮಿಗೆ ಶ್ರಮಿಸಿರ್ತಕ್ಕಂಥವ್ರನ್ನ ನಾವು ಗಮನಿಸ್ತೀವಿ. ಕುಣಿಗಲ್ನಿಂದ ಶುರು ಮಾಡಿದರೆ ಕುಣಿಗಲ್ ರಾಮನಾಥ್, ಹುಲಿವನ್ ಗಂಗಾಧರಯ್ಯ, ತುರುವೇಕೆರೆಗೆ ಹೋದರೆ ಮುನ್ನೂರಿನ ಉಮಾಶ್ರೀ ಅವರು, ಜಗ್ಗೇಶ್ ಅವರು, ಕೋಮಲ್ ಅವರು, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಿರ್ದೇಶಕ P. ಶೇಷಾದ್ರಿ ಅವರು, ತಿಪ್ಪೂರಿಗೆ ಬಂದರೆ ಹಾಸ್ಯರತ್ನ ನರಸಿಂಹರಾಜ್ ಅವರು, ಮತ್ತು ಅವ್ರನ್ನ ಮುಗಿಸ್ಕೊಂಡು ಮುಂದಕ್ಕೆ ಚಿಕ್ಕನಹಳ್ಳಿಗೆ ಬಂದರೆ ಇತ್ತೀಚಿನ ಧಾರಾವಾಹಿ ನಿರ್ದೇಶಕ ಲಿಂಗದೇವರು, ಮತ್ತು ಗುಬ್ಬಿಗೆ ಬಂದರು B. ಜಯಶ್ರೀ ಅವರು, ಮತ್ತು ಚಿ ಉದಯಶಂಕರ್, ಚಿಕ್ಕನಹಳ್ಳಿ ಉದಯಶಂಕರ್ ಅಂತ ಅವ್ರ ಹೆಸರು, ಚಂದ್ರಶೇಖರ್ಪುರ ಅಂತ ಏನು ಕರಿತೀವಿ, ಸಿನಿಮಾ ಸಾಹಿತ್ಯದ ಗೀತೆಗಳನ್ನು ಕೊಟ್ಟಂಥವ್ರು. ಇನ್ನು ಈಗ ಮುಂದುವರಿಸ್ಕೊಂಡ್ರೆ ಶಿರಾಕ್ ಹೋದರೆ ನಮ್ಮ ರಾಷ್ಟ್ರ ಮಟ್ಟದ ನಿರ್ದೇಶಕರಾಗಿರ್ತಕ್ಕಂಥ ಬಾಬು ರಾಮಚಂದ್ರಪ್ಪನವರು, ಅವರಿಗಿಂತ ಹಿರಿಯರು
ತರೂರು ಸಿದ್ಲಿಂಗಯ್ಯನವರು, ಟಿ ಸಿದ್ಲಿಂಗಯ್ಯನವರು, ತರೂರು ಸಿದ್ಲಿಂಗಯ್ಯನವರು, ಮತ್ತೆ ತುಮಕೂರು ಕಲಾವಿದರಂತೂ ಲಕ್ಷ್ಮೀ ದೇವಮ್ಮನಿಂದ ಹಿಡಿದು ಮಲ್ಲಿಕಾರ್ಜುನರಿಂದ, ಸರ್ವಮಂಗಳಿಂದ ಹಿಡಿದು ಅಶೋಕ್ ಅವರಿಂದ, ಮಂಜುಳಾ ಅವರು, ಎಲ್ಲ ನಟಿಯರು ಈ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮಧುಗಿರಿಗೆ ಏನಾದರೂ ಹೋದ್ರೆ ನಮ್ಮ ದೊಡ್ಡರಂಗೇಗೌಡರು ಸಾಹಿತ್ಯ ರತ್ನ, ಸಾಹಿತ್ಯ ಗೀತೆಗಳನ್ನು ಕೊಟ್ಟಂಥವ್ರು ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪಾವಡ ಮಂಜು ಇತ್ತೀಚಿನ ಕಿರುತೆರೆಯಲ್ಲಿ ಹೆಸರು ಮಾಡ್ತಾ ಇರ್ತಕ್ಕಂಥ ಒಬ್ಬ ಕಲಾವಿದರನ್ನ ತಂದಿದ್ದಾನೆ. ಹೀಗೆ ನಮ್ಮ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಕೂಡ ರಂಗಭೂಮಿಗೆ, ಸಿನಿಮಾಕ್ಕೆ, ಕಿರುತೆರೆಗೆ, ಸಾಹಿತ್ಯಕ್ಕೆ, ಸಂಗೀತಕ್ಕೆ ಮತ್ತೆ ಚಲನಚಿತ್ರ ನಿರ್ದೇಶಕತೆಗೆ ಹೆಸರನ್ನು ಮಾಡಿರ್ತಕ್ಕಂಥವ್ರು ಅನೇಕರಿದ್ದಾರೆ. ಅನೇಕರ ಗುಣಗಾನ ಮಾಡ್ತಕ್ಕಂಥದ್ದು ಅವ್ರಿದ್ದಾಗ ಅಷ್ಟೇ ನಡೆದಿದೆ. ಅವ್ರು ಹೋದ್ಮೇಲೆ ಅವರನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಕಷ್ಟವಾಗಿದೆ. ಅಂತ ಕಾಲಘಟ್ಟದಲ್ಲಿ ನಮ್ಮ ರಾಣಿ ಚಂದ್ರಶೇಖರ್ ಅವರು ಈ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡಿಸೋದ್ರ ಮುಖಾಂತರ ಒಂದು ಉತ್ತಮವಾದಂತಹ ಕೆಲಸ